ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ನಮಗೆ ಸ್ವಾತಂತ್ರ್ಯ ಬಂದು ಈಗ 78-79 ವರ್ಷ ಆಯಿತು. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದಾಗಿನಿಂದ ಈ ಕ್ಷಣದವರೆಗೂ ಒಂದಿಷ್ಟು ವೈಜ್ಞಾನಿಕವಾಗಿ ಅಭಿವೃದ್ಧಿಯತ್ತ ಸಾಗ್ತಾ ಇದ್ದೀವಿ. ಆದರೆ ಒಂದು ಬೇಸರ ಏನು ಅಂತಂದರೆ ಈ ಸಾಮಾಜಿಕ ಪಿಡುಗಿಗೆ ಕೊನೆ ಇಲ್ವಾ ಅನ್ನುವಂಥ ಬೇಸರ ಇದೆ, ಆಕ್ರೋಶ ಕೂಡ ಇದೆ. ಪದೇ ಪದೇ ಈ ರೀತಿಯ ಘಟನೆ, ಮೇಲು ಕೀಳು, ವೈಜ್ಞಾನಿ ಆಗಿರ್ಬೋದು, ಅವೈಜ್ಞಾನಿಕವಾಗಿ ಅಂತ ಹೇಳುವಂಥ ಸ್ಟೇಟ್ಮೆಂಟ್ಗಳು, ವಿಜ್ಞಾನಿ ಅವಿಜ್ಞಾನಿ ಅಂತ ಹೇಳುವಂಥದ್ದು, ಮಂಡು ಮಸಿ, ಇದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಸೊ ಈಗ ಇಂಥದೇ ಒಂದು ಘಟನೆ, ಅಂದರೆ ಈ ಹಿಂದೆ ಸಾಕಷ್ಟು ಈ ರೀತಿಯ ಘಟನೆಗಳು ಆಗಿವೆ. ಅಂದರೆ ದಲಿತರನ್ನು ಅಲ್ಲಿ ದೇವಸ್ಥಾನ ಒಳಗಡೆ ಬಿಡದೇ ಇರುವಂಥದ್ದು, ಹೋಟೆಲ್ಗಳಲ್ಲಿ ಆಗಿರ್ಬೋದು, ಕಟಿಂಗ್ ಶಾಪ್ಗಳಲ್ಲಿ ಆಗಿರ್ಬೋದು, ಈಗ ಶಾಲೆಗೆ ಕೂಡ ಒಂದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಅಂದರೆ ದಲಿತ ಮಕ್ಕಳು ಅನ್ನುವಂಥ ಕಾರಣಕ್ಕಾಗಿ ಮಕ್ಕಳು ಊಟ ಮಾಡಿರುವಂಥ ತಟ್ಟೆಗಳನ್ನು ಅಲ್ಲಿರುವಂಥ ಸಹಾಯಕಿಯರು ತೊಳೆದಿಲ್ಲ ಅನ್ನುವಂಥ ಬಹಳ ಗಂಭೀರ ಆರೋಪ ಇದು. ಯಾವ ಕಾರಣಕ್ಕಾಗಿ ಅಂಥೇಳಿ, ಅಂದರೆ ಆ ಮಕ್ಕಳು ದಲಿತರು, ನಾವು ತೊಳೆಯೋದಿಲ್ಲ ಅಂಥೇಳಿ. ಪಾಪ ಯಾರೋ ಗಿಫ್ಟ್ ಮಾಡಿರುವಂಥ ತಟ್ಟೆಗಳು, ಈ ಹಿಂದೆಯೂ ಕೂಡ ಮಕ್ಕಳು ತಾವಾಗೆ ಮನೆಯಿಂದ ತೆಗೆದುಕೊಂಡು ಆ ತಟ್ಟೆಗಳನ್ನು ತೊಳಿತಾ ಇದ್ರು ಊಟ ಆದ ನಂತರ. ಬಟ್ ಈಗ ಯಾರೋ ಅಲ್ಲಿ ಗಿಫ್ಟ್ ಮಾಡಿರ್ತಾರೆ ಅದನ್ನು, ಆದರೆ ಆ ತಟ್ಟೆಗಳನ್ನು ತೊಳೆಯೋದಕ್ಕೆ ಹಿಂದೇಟನ್ನು ಹಾಕ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ. ಸೊ ಹಂಗಾಗಿ ಇದಕ್ಕೆ ಕೊನೆ ಇಲ್ವಾ ಅಂಥೇಳಿ, ಯಾವ ಮನಸ್ಥಿತಿ ಇರುತ್ತೆ ಇಂಥವ್ರದ್ದು ಅಂಥೇಳಿ, ಇಂಥವ್ರಿಗೆ ಏನು ಶಿಕ್ಷೆ ಆಗಬೇಕು ಅಂಥೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮೇಲು ಕೀಳು, ನಿಮ್ಮದೆಂಥ ಮನಸ್ಥಿತಿ. ದಲಿತ ವಿದ್ಯಾರ್ಥಿಗಳು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿರುವಂತಹ ಅಡುಗೆಯ ಸಿಬ್ಬಂದಿ ಆಗಿರ್ಬೋದು ಅಥವಾ ಸಹಾಯಕಿ ಆ ತಟ್ಟೆಗಳನ್ನು ತೊಳೆಯೋದಕ್ಕೆ ಹಿಂದೇಟನ್ನು ಹಾಕಿದ. ತಟ್ಟೆ ತೊಳೆಯಲು ಅಡುಗೆ ಸಹಾಯಕಿಯರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಯಾದಗಿರಿ ಜಿಲ್ಲೆಯ ಕರಕಳ್ಳಿ ಶಾಲೆಯಲ್ಲಿ ಆಗಿರುವಂಥ ಘಟನೆ ಇದು. ಪರಿಶಿಷ್ಟ ಜಾತಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ರಾದಂತ ಮಾಡಿದ್ದಾರೆ. ಅಲ್ಲಿ 2-3 ದಿನ ಆದರೂ ಕೂಡ ಮಕ್ಕಳಿಗೆ ಬಿಸಿ ಊಟ ಇಲ್ಲ. ಅಲ್ಲಿ ಊಟದ ಕೋಣೆಗೆ ಅಲ್ಲಿರುವಂಥ ಸಿಬ್ಬಂದಿಗಳು ಬೀಗವನ್ನು ಹಾಕಿ ಮನೆಗೆ ಹೋಗಿದ್ದಾರೆ. ಈಗ ಸಿಬ್ಬಂದಿಯ ವಿರುದ್ಧ ದಲಿತ ಮುಖಂಡರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಲಿತ ಸೇನೆಗೆ ಕೂಡ ನಾನು ಕೂಡ ಪ್ರಶ್ನೆಯನ್ನು ಕೇಳಬೇಕು. ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ, ಇದಕ್ಕೆ ಕೊನೆ ಯಾಕಿಲ್ಲ ಅಂತ. ಯಾವ ಕಾರಣಕ್ಕಾಗಿ ಅವರ ಹೋರಾಟ ನಡೀತಾ ಇದೆ, ಇದಕ್ಕೆ ಕೊನೆ ಯಾಕಿಲ್ವಾ ಅಂತ. ಪ್ರಮುಖವಾಗಿ ದಲಿತ ಸೇನೆಯಲ್ಲಿ ಹೋಗಿದೆ ಅಂತೆ, ಪ್ರತಿಭಟನೆ ಮಾಡಿದೆ, ಅದನ್ನು ಬಂದ್ ಮಾಡಿಸಿದ್ದಾರೆ. ಬಟ್ ಅದಕ್ಕೆ ಪರಿಹಾರ ಏನು ಅಂತ. ಮಕ್ಕಳು ಊಟ ಮಾಡುವಂಥ ತಟ್ಟೆಯನ್ನು ತೊಳೆಯೋದಿಲ್ಲ ಅಂತ ಹೇಳಿದ್ರೆ ಇಂಥ ಮನಸ್ಥಿತಿ ಇರೋರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂತ. ಇವರಿಗೆ ಕಾನೂನಿನ ಬಗ್ಗೆ ಅರಿವು ಇದೆಯಾ ಇಲ್ಲ ಅನ್ನುವಂಥ ಪ್ರಶ್ನೆ ಈಗ. ಚಿಕ್ಕ ಮಕ್ಕಳು ಪಾಪ, ಈಗ ಮಕ್ಕಳು ಮನೆಯಿಂದ ಅವರೇ ತಂದಿದ್ರೆ ಅದೇನು ಸಮಸ್ಯೆ ಇರ್ತಿರ್ಲಿಲ್ಲ. ಮೊದಲು ತರ್ತಾ ಇದ್ರು, ಈಗ ಕೆಲವೊಂದಿಷ್ಟು ಶಾಲೆಗಳಲ್ಲೂ ಕೂಡ ತರ್ತಿರ್ತಾರೆ. ಈ ರೀತಿಯ ಕೀಳು ಮನಸ್ಥಿತಿ ಇರೋರಿಗಾಗಿ ಇಂಥ ಮನಸ್ಥಿತಿ ಇದೆ, ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತೇಳಿ ಪಾಪ ಮನೆಯಿಂದ ತಂದು ಅವರೇ ಆ ಪ್ಲೇಟನ್ನು ತೊಳೆದು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಪಾಪ ಯಾರೋ ಅಲ್ಲಿ ಗಿಫ್ಟ್ ಮಾಡಿರುವಂಥ ಪ್ಲೇಟ್ ಅದು, ಮಕ್ಕಳು ಯಾಕೆ ಮನೆಯಿಂದ ತರಬೇಕು, ಶಾಲೆಯಲ್ಲಿ ಉಳಿಯಲಿ ಅಂಥೇಳಿ. ಆದರೆ ಆ ಪ್ಲೇಟನ್ನು ತೊಳೆಯೋದಕ್ಕೆ ಅಲ್ಲಿರುವಂಥ ಅಡುಗೆ ಸಹಾಯಕಿಯರು ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಏನು ಹೇಳಬೇಕು ಅಂತೇಳಿ. ಪ್ರಮುಖವಾಗಿ ಈ ಅಡುಗೆ ಸಿಬ್ಬಂದಿಯ ಆಯ್ಕೆ ಹೇಗಿರುತ್ತೆ ಅನ್ನೋಂಥ ಕುತೂಹಲ ಇದೆ ನನಗೆ. ಹೆಂಗೆ ಆಯ್ಕೆ ಮಾಡ್ತಾರೆ ಅನ್ನೋದು, ಏನು ಓದಿರ್ತಾರೆ ಅವರು ಅಂತೇಳಿ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ದೊಡ್ಡ ರಾದಂತ ಆಗಿದೆ. 2 ದಿನದಿಂದ ಪಾಪ ಮಕ್ಕಳಿಗೆ ಊಟ ಇಲ್ಲ. ಅಲ್ಲಿ ಅನ್ನ ಸಾರು ಮಾಡಿದ್ರ, ಊಟ ಮಾಡಿರಿ ಅಂದ್ರೆ ನೀವು ಈ ಫೆಬ್ರವರಿ ಒಳಗಡೆ ಯಾವಾಗ ಊಟ ಬಂದಾಗಿದೆ? ಬಂದಾಗಿಲ್ಲ. ಊಟ ಚೆನ್ನಾಗಿ ಮಾಡ್ತಾರ? ಚೆನ್ನಾಗಿ ಮಾಡ್ತಾರಲ್ಲ. ಸಂಡೇ ಅಲ್ಲ, ಇಲ್ಲ ಮೊನ್ನೆ ಶನಿವಾರ. ಈಗ ಮಾಧ್ಯಮಗಳಲ್ಲಿ ಬಂದಿರುವಂತ ಏನು ಸುದ್ದಿ ಬಂದಿದೆ, ಶಹಾಪುರ ತಾಲೂಕಿನ ಕರಕಳ್ಳಿ ಶಾಲೆಗಳೇನು ಸುದ್ದಿ ಬಂದಿದೆ, ಅವೆಲ್ಲವೂ ಸ್ವಲ್ಪ ಸತ್ಯಕ್ಕೆ ದೂರ ಕಂಡು ಬಂದಿದೆ. ಒಂದು ಊಟ ಸ್ಥಗಿತ ಆಗಿದೆ ಅಂತ ಹೇಳಿ ಇದೆ, ಊಟ ಯಾವುದೇ ಕಾರಣಕ್ಕೆ ಸ್ಥಗಿತ ಆಗಿಲ್ಲ. ಒಂದು ಎರಡನೇದು ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆ ಬಗೆಹರಿಸಿದ್ರು. ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಕರ್ಸ್ಕೊಂಡಿದೀವಿ. ಕಂಪ್ಲೇಂಟ್ ಕೊಟ್ಟವ್ರು ಏನಿತ್ತು ಅಂತ ಹೇಳಿದ್ರೆ, ಈಗ ಸದ್ಯ ಊಟ ಬಡಿಸ್ತಾ ಸಿಬ್ಬಂದಿ ಇದೆ,
ಆ ಸಿಬ್ಬಂದಿಯನ್ನು ತೆಗೆದು ಹೊಸ ಸಿಬ್ಬಂದಿ ನೇಮಕ ಮಾಡಿದರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ತಾತ್ಕಾಲಿಕವಾಗಿ ಅವ್ರನ್ನ ಸ್ಥಗಿತ ಮಾಡಿಕೊಂಡು ನಾವು ಹೊಸ ನೇಮಕಾತಿ ಮಾಡಿಕೊಂಡು ಶುರು ಮಾಡಿದ್ದೀವಿ. ಈ ಹಿಂದೆನೂ ಕೂಡ 26ನೇ ತಾರೀಕಿನಿಂದನೂ ಇದು ಅವ್ರು ತಾತ್ಕಾಲಿಕ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಮ್ಮೆ ಅವರು ಈ ಹಿಂದೆ ಬಿಸಿ ಊಟ ಮಾಡೋರು ಮತ್ತೆ ಸ್ಕೂಲಿಗೆ ಬಂದ ಮತ್ತೆ ಸಮಸ್ಯೆ ಆಗಿದೆ ಅಷ್ಟೇ. ಪ್ಲೇಟ್ಗಳು ತೊಳೆಯೋದಲ್ವ ಅಂತ. ಪ್ಲೇಟ್ ತೊಳೆಯುವಂಥ ವ್ಯವಸ್ಥೆ ಒಳಗಡೆ ಅವರನ್ನು ತೊಳೆಯಲ್ಲ ಅಂತ ಹೇಳಿದ್ದಾರೆ. ಈಗಿರುವಂಥ ಎಲ್ಲ ಸಿಬ್ಬಂದಿಯನ್ನು ಆ ಪ್ಲೇಟ್ ತೊಳಿತೀವಿ ಅಂತ ಒಪ್ಕೊಂಡಿದ್ದಾರೆ. ಈಗ ತೊಂದರೆ ಆಗಲ್ಲ. ಅಲ್ಲ, ಇದು ಇಶ್ಯೂ ಯಾಕೆ ಬಂತು? ಅದೇ 200 ಪ್ಲೇಟ್ ಏನು ಯಾವಾಗ ಸ್ಕೂಲ್ದೊಳಗಡೆ ದಾನಿಗಳು ಕೊಟ್ಟು ಆ ದಾನಿಗಳ ಪ್ಲೇಟನ್ನು ಕೊಟ್ಟ ಮೇಲ್ಗಡೆ ಸ್ಟೂಡೆಂಟ್ಗಳು ಏನೋ ಊಟ ಮಾಡ್ತಾ ಇದ್ರಲ್ಲ ಅದನ್ನು ತೊಳೆಯೋ ಪದ್ಧತಿ ಒಳಗಡೆ ಬಂತು. ಅವರೆಲ್ಲ ಬಿಸಿ ಊಟ ಅಡುಗೆ ಮಾಡುವಂಥ ನೇಮಕಾತಿ ಹೊಂದಿರುವಂಥ ಸಿಬ್ಬಂದಿಯವರು ಈ ಭಾಳಷ್ಟು ಕೆಲಸ ಕಾರ್ಯಗಳಿರ್ತವೆ. ಬಿಸಿ ಊಟ ಮಾಡೋದು ನಮಗೆ ಟೈಮ್ ಸಾಲಲ್ಲ. ಪ್ಲೇಟ್ ತೊಳೆಯೋದು ಅಂತ ಹೇಳಿದ್ರೆ ಅದು 1 ತಾಸು ಅದು 1 ತಾಸು ನಮಗೆ ಹೆವಿ ವರ್ಕ್ ಆಗತ್ತೆ ಅಂತೇಳಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಈಗ ಅವ್ರಿಗೆ ಖರ್ಚು ಹೇಳಿದ್ರೆ ನಾವು ತೊಳಿತೀವಿ ಅನ್ನೋ ಜಾತಿ ದೌರ್ಜನ್ಯ ಮಾಡಿದ್ರು ಅಂಥದ್ದಿಲ್ಲ, ಕಂಡು ಬಂದಿಲ್ಲ ಅಂತ ನಮ್ಮ ವರದಿಯೊಳಗಡೆ ನಾವು ಇವತ್ತೇನು ಡಿಸ್ಕಸ್ ಮಾಡಿದ್ವಿ ಅಂಥದ್ದು ಯಾವುದು ಕಂಡು ಬಂದಿಲ್ಲ. ಸ್ಕೂಲ್ದೊಳಗಡೆ ಯಾವುದೂ ಕಂಡು ಬಂದಿಲ್ಲ. ಅಂದರೆ ಶಾಲೆಯ ವಾತಾವರಣ ತಿಳಿಯೋದು. ಶಾಲೆ ವಾತಾವರಣದೊಳಗಡೆ ಅಂಥದ್ದೇನು ಕಂಡು ಬಂದಿಲ್ಲ. ಶಾಲೆ ವಾತಾವರಣ ಒಳ್ಳೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹೈಕೋರ್ಟ್ ವಕೀಲರು ಕಾಳಯ್ಯ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ರಾಜಶೇಖರ್ VN ಶಿಕ್ಷಣ ಉಳಿಸಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನಾನು ವಕೀಲರ ಹತ್ರನೇ ಬರ್ತೀನಿ ಸರ್. ಈಗ ಪ್ರಮುಖವಾಗಿ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ, ವೈಜ್ಞಾನಿಕವಾಗಿ ಅಭಿವೃದ್ಧಿತ ಸಾಗ್ತಾ ಇದ್ದೀವಿ, ಒಂದಿಷ್ಟು ಕಾನೂನು ಕೂಡ ಇದ್ದಾವೆ. ಆದರೆ ಈ ಸಾಮಾಜಿಕ ಪಿಡುಗಿಗೆ ಕೊನೆ ಇಲ್ವಾ ಅನ್ನುವಂಥ ಪ್ರಶ್ನೆ. ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಈ ಘಟನೆ ಹೇಳಬೇಕಾದ್ರೆ ಭಾಳ ದುರಂತ ಇದು. ಈ ಥರ ಮರುಕಳಿಸ್ದಾಗ ಬರೋದು. ಯಾಕಂದರೆ ನಮ್ಮದು ನೀವು ಹೇಳ್ದಂಗೆ ಅಭಿವೃದ್ಧಿ ಮಟ್ಟದಲ್ಲಿ ಹೋಗ್ತಿರುವಂಥ ರಾಷ್ಟ್ರ, ಮುಂದುವರಿತಿರುವಂಥ ರಾಷ್ಟ್ರ. ಮೊದಲಾಗಿ ಹೇಳ್ಬೇಕಂದ್ರೆ ಇದೇ ಜಾತಿ ವ್ಯವಸ್ಥೆ ಅಂತಲೇ ಇಟ್ಕೊಂಡು ಇದರಲ್ಲಿ ಏನು ಅದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮೇಯ್ನಾಗಿ. ಬೇರೆ ಕಡೆ ಈಗ ಮಾಡಿದ್ದಾರೆ, ಸಾಕಷ್ಟು ವಾಚ್ ಹಾಕೊಂಡ್ರೆ, ಕೈ ಕತ್ತರಿಸೋರೆ, ಕಾರ್ಲು ಬಂದವ್ರು ಕಾರ್ ಸುಟ್ಟು ಹಾಕಿದ್ದಾರೆ, ಹೆಣ್ಮಕ್ಳು ಒಡವೆ ಹಾಕಿದ್ದಾರೆ, ಬಟ್ಟೆ ಹಾಕೊಂಡಿದ್ದಾರೆ, ಅವ್ರನ್ನ ಏನು ಬೇಕಾದ್ರೂ ಮಾಡಿದ್ದಾರೆ. ಎಲ್ಲ ಥರ ಆಗ್ತಾ ಬರ್ತಾ ಅಧಿಕಾರಿ ವರ್ಗಗಳಲ್ಲಿ ಇರ್ಬೋದು, ಈಗ PDO ಆಫೀಸಲ್ಲಿ ಇರ್ಬೋದು, ನೀವು ಕಂಡಂಗೆ ಅಲ್ಲಿ ಮೇಲೆ ಅಧ್ಯಕ್ಷ ಆದರೂ ಕುತ್ಕೊಳ್ಳೋ ಹಂಗಿಲ್ಲ, ಕೆಳಗಡೆ ಕೂತ್ಕೋಬೇಕು ಅಂತೆಲ್ಲ ಸಾಮಾನ್ಯವಾಗಿ TV ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಿದೆ. ಅದಂಥ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಅವ್ರ ಮೇಲೆ ಕೆಲವು ಆಕ್ಷನ್ ತಗೊಂಡಿದ್ದಾರೆ. ಅದು ಕೆಲವು ಕೇಸ್ಗಳು ನಡೀತಾ ಇದ್ದಾವೆ, ನ್ಯಾಯಾಲಯದಲ್ಲಿ ಮುಂದೆ ಇದೆ. ಆ ಥರ ಎಲ್ಲ ಇದ್ದಾಗ ಇದು ಭಾಳ ದುರಂತ. ಶಿಕ್ಷಣ ವ್ಯವಸ್ಥೆಯಲ್ಲಿ ಇದು ಬರಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಮೂಲಭೂತ ಶಿಕ್ಷಣ ಹಕ್ಕು. ಅಲ್ಲಿ ನಾವೇನು ಫಸ್ಟ್ ಶಿಕ್ಷಣ ಪಡ್ಕೊತೀವಿ, ನಾವು ಶಿಕ್ಷಣದನೇ ಎಲ್ಲ ಕಲಿಯೋದು ನಾವು. ಅಲ್ಲೇ ನೀವು ಒಂದು ಅವ್ರ ಅಸ್ಪೃಶ್ಯತೆ, ನೀವು ಮೇಲು ನಾವು ಕೀಳು ಅಂತಾರೆ ಅಲ್ಲಿ ತೋರಿಸ್ಬಿಟ್ರೆ ಇನ್ನು ಮಕ್ಳು ಏನಾಗ್ತಾರೆ, ಡೈವರ್ಟ್ ಆಗ್ಬಿಡ್ತಾರೆ. ಅಲ್ಲೇ ನಾವೇ ಹೇಳ್ಕೊಟ್ಟಂಗೆ ಆಗ್ಬಿಡುತ್ತೆ. ಅಲ್ಲಿ ಯಾರು ಹೇಳ್ಕೊಟ್ಟದ್ದು? ಇವರು ಶಿಕ್ಷಣ ಕಲ್ತಿದ್ದಾರೆ. ಈಗ ಅಡುಗೆ ಸಹಾಯಕರು ಇರ್ಬೋದು, ಅವ್ರಿಗೆ ಅದಂತ ಈಗೇನು ಇವ್ರದ್ದು ಅಕ್ಷರದಾಹದ ಯೋಜನೆ ಅಧಿಕಾರಿಗಳು ಇರ್ತಾರೆ, ಶಿಕ್ಷಣ ಅಧಿಕಾರಿಗಳು ಇರ್ತಾರೆ, ಜಂಟಿ ಇಂಥವರೆಲ್ಲ ನೂರಾರು ಅಧಿಕಾರಿಗಳು, ಅವರು DDPI AD ಇಂಥವರೆಲ್ಲ ಆಫೀಸರ್ಸ್ ಎಲ್ಲ ಇರ್ತಾರೆ. ಅವರಿಗೆ ಆದಂಥ ಒಂದು ಪರಿವರ್ತನೆಯನ್ನು ಮಾಡಬೇಕು, ಸಮಿತಿ ಮಾಡಬೇಕು. ಈ ಥರ ವ್ಯವಸ್ಥೆ ಇದೆ ಈ ಶಾಲೆಯಲ್ಲಿ. ಎಲ್ಲ ಥರ ಮಕ್ಕಳುಗಳು ಓದ್ತಾವ್ರೆ. ಈ ಮಕ್ಳುಗಳಿಗೆ ನೀವೇನು ಮಾಡಬೇಕು, ಯಾವುದೇ ಥರ ಇಲ್ಲಿ ಭೇದ ಭಾವ ಬರೆದ ಥರ ನಡ್ಕೋಬೇಕು. ಮತ್ತು ಇಲ್ಲಿ ಎಲ್ಲ ಒಂದೇ. ಈಗ ಆಯ್ಕೆ ಏನೋ ಅವರು ಒಂದು ಜಾಬ್ ತೊಗೊಂಡಿದ್ದಾರೆ, ತಟ್ಟೆ ತೊಳೆಯೋ ಜಾಬ್ ಅಂತ. ಅವರು ಸಹಾಯಕ್ಕೆ ಅಂದಮೇಲೆ ಎಲ್ಲ ಕೆಲಸ ಮಾಡಬೇಕು ಅವರು. ಅದು ಒಂದು ಭಾಗ ಇದು ತಟ್ಟೆ ತೊಳೆಯೋದು. ನಾವು ಇಲ್ಲಿ ಅಸ್ಪೃಶ್ಯರು ಮಕ್ಕಳು ಬರ್ತಾರೆ, ನಾವು ಅವರು ತಟ್ಟೆ ತೊಳೆಯಲ್ಲ, ನಾವು ಅವ್ರು ಸೇವೆ ಮಾಡಲ್ಲ ಅಂದರೆ ಅರ್ಥ ಏನಿದೆ? ಅಲ್ಲಿಗೆ ಯಾರನ್ನ ಅಪಾಯಿಂಟ್ ಮಾಡಬೇಕು? ಅಲ್ಲಿಗೆ ಅವ್ರ ಬಗ್ಗೆ ಏನು ಕಾನೂನು ರೀತಿಗೆ ಕ್ರಮ ಕೈಗೊಳ್ಳಬೇಕು? ಇಂಥವೆಲ್ಲ ನೂರಾರು ಪ್ರಶ್ನೆಗಳು ಉತ್ಕೋತಾ ಹೋಗ್ತವೆ. ಅಲ್ಲಿ ಅವ್ರನ್ನ ಇಮಿಡಿಯೇಟ್ಲಿ ಅವ್ರನ್ನ ಏನು ಮಾಡಬೇಕು? ಸಸ್ಪೆಂಡ್ ಮಾಡಬೇಕು. ನೀವು ಇಲ್ಲ ಅಂದರೆ ಸಸ್ಪೆಂಡ್ ಆಗಿದ್ದಾರೆ ಸರ್, ವಜಾ ಮಾಡಬೇಕು ಕೆಲಸದಿಂದ. ಅದು ಒಂದು ಇದೆ. 3 ಸಹಾಯಕಿಯರು ಸಸ್ಪೆಂಡ್ ಕೆಲಸದಿಂದ ವಜಾನ ಮಾಡಬೇಕು. ಇದು ಎಲ್ಲರಿಗೂ ಗೊತ್ತಿರೋ, ಇದು ದೇಶಕ್ಕೆ ಮತ್ತು ಒಂದು ರಾಜ್ಯಕ್ಕೆ ಎಲ್ಲ ಗೊತ್ತಿರೋ ವಿಚಾರನೇ ಇದು. ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಅಟ್ರಾಸಿಟಿ ಅಂದರೆ ಏನು, ನಾವು ಮಾಡೋದು ದೌರ್ಜನ್ಯ ಆದರೆ ಏನಾಗುತ್ತೆ, ಬಹಿಷ್ಕಾರ ಅಂದರೆ ಏನಂತ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ 60% ಜನಕ್ಕೆ ಅರ್ಥ ಆಗಿದೆ. ಆದರೂ ಸಹ ಇದ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಅಂದರೆ ಎಲ್ಲ ಇವರೆಲ್ಲ ಹೊಂದಾಣಿಕೆ ಇದ್ದಾರೆ, ಸಹಾಯ ಮಾಡ್ತಾರೆ ಇವರೆಲ್ಲ ಅಧಿಕಾರಿಗಳು. ಏನಾದರೂ ಹೇಳಿ ಮುಂದೆ ಈಗ ಉದ್ಯೋಗಕ್ಕೆ ಸೇರ್ಕೊಳ್ಳುವವರೆಗೂ ಒಂಥರ ಇರ್ತಾರೆ. ಉದ್ಯೋಗಕ್ಕೆ ಸೇರ್ಕೊಂಡ ಮೇಲೆ ರಾಜಕೀಯ ಸ್ಟಾರ್ಟ್. ರಾಜಕೀಯ ಅಂದರೆ ಏನು? ಯಾವಾಗ ಈ ಘಟನೆ ಆದ ನಂತರ ಜೀ ಕನ್ನಡ ನ್ಯೂಸ್ ವರದಿ ಮಾಡುತ್ತೆ, ನಮ್ಮ ರಿಪೋರ್ಟರಲ್ಲಿ ಹೋಗ್ತಾರೆ. ವರದಿ ಆದ ನಂತರ 3 ಸಹಾಯಕಿಯರು ಸಸ್ಪೆಂಡ್ ಆಗಿದ್ದಾರೆ. ಸರ್, ಈಗ ಪ್ರಮುಖವಾಗಿ ದೇಗುಲ ಅಂತ ಕರಿತೀವಿ ನಾವು, ಶಾಲೆ ಅಂತಂದ್ರೆ ದೇಗುಲ. ಸಮಾನತೆಯ ಪಾಠ ಹೇಳುವಂಥ ದೇಗುಲದಲ್ಲಿ ಈ ರೀತಿಯ ಸಂದೇಶ ರವಾನೆ ಆದರೆ ಈ ಮಕ್ಕಳಿಗೆ ಎಂಥ ಸಂದೇಶ ರವಾನೆ ಆಗುತ್ತಿದ್ದು ಅಂದರೆ ಏನು ಸಂದೇಶ ಕೊಡ್ತಿದ್ದಾರೆ ಅಂತ? ಅದೇ ಸರ್, ಮೊಟ್ಟ ಮೊದಲನೆಗೆ ಇದೇನು ಘಟನೆ ಆಗಿದೆ ಬಹಳ ವಿಷಾದನೀಯ, ಅತ್ಯಂತ ಖಂಡನೀಯ ಇದು. ಅಂದರೆ ಇವಾಗ ನಾವು ಸಮಾಜದಲ್ಲಿ ಈಗ 21ನೇ ಶತಮಾನದಲ್ಲಿದ್ದೀವಿ. ಇವಾಗಲೂ ಇಂಥ ಘಟನೆ ನಡೆಯುತ್ತೆ ಅಂದರೆ
ಭಾಳ ಅಸಹ್ಯಕರ, ಭಾಳ ನೋವಿನ ವಿಷಯ ಇದು. ಒಂದು ಅವ್ರ ಮೇಲೆ ಕ್ರಮ ತಗೋಬೇಕು, ನಡೀತಾ ಇದೆ ಒಂದದು. ಬಟ್ ಭಾಳ ಮುಖ್ಯವಾಗಿ ನನಗನ್ಸೋದು ನಮ್ಮ ಚರ್ಚೆಯಲ್ಲಿ ಇವತ್ತು ನಾವು ಚರ್ಚೆ ಮಾಡಬೇಕಾಗಿರೋದು ಈ ಮನಸ್ಥಿತಿ. ನಿಮ್ಮದು ಭಾಳ ಶೀರ್ಷಿಕೆ ಭಾಳ ಕರೆಕ್ಟಾಗಿದೆ. ಈ ಮನಸ್ಥಿತಿ ಏನಾಗಿದೆ ಇದು ಬಹಿರಂಗವಾಗಿ ಗೊತ್ತಾಯ್ತು ನಮಗೆ. ಬಟ್ ನೀವು ಪ್ರತಿ ಗೌರ್ಮೆಂಟ್ ಆಫೀಸಿಗೆ ಹೋಗಿ, ನೀವು ಪ್ರತಿ ಶಾಲೆಗೆ ಹೋಗಿ, ಕಾಲೇಜ್ಗೆ ಹೋಗಿ, ಯೂನಿವರ್ಸಿಟಿಗೆ ಹೋಗಿ, ಈ ಜಾತಿ ಮೈಂಡ್ ಅನ್ನೋದು ಎಷ್ಟು ಡೀಪ್ ಆಗಿರ್ತದೆ ಅಂದರೆ ಅದು ನಿಮಗೆ ಅರ್ಥವೇ ಆಗೋದಿಲ್ಲ ಕೆಲವು ಟೈಮ್. ಭಾಳ ಸೂಕ್ಷ್ಮವಾಗಿ ಬರ್ತದೆ ಅದು. ಇದು ಯಾಕೆ ಬರ್ತಾ ಇದೆ, ಇದು ಭಾಳ ಮುಖ್ಯ ಪ್ರಶ್ನೆ. ಇಲ್ಲಿ ನೋಡಿ, ನಮಗನ್ಸೋದು ನಮ್ಮ ದೇಶದಲ್ಲಿ ಇವತ್ತು ಕೂಡ ನಮ್ಮ ಸಮಾಜ ಇದೊಂದು ಡೆಮೊಕ್ರಟೈಸ್ ಆಗಿಲ್ಲ. ನಾವೇನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ನಿಜವಾದ ಸಮಾನತೆ ಬಂದಿಲ್ಲ ಸಮಾಜದಲ್ಲಿ. ಇದೇನು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಭಾಳ ಅದ್ಭುತವಾದ ಅವಕಾಶ ಇತ್ತು. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು, ನಮ್ಮದು ಯಾವುದೇ ಜಾತಿ ಧರ್ಮ ಯಾವ ಭೇದವೂ ಇಲ್ಲ. ಈ ಒಂದು ಸಂಸ್ಕೃತಿ ತರಬೇಕಿತ್ತು. ಈ ಪ್ರಯತ್ನನ ಅವತ್ತು ಇದ್ದಂಥ ನಾಯಕರುಗಳು ಮಾಡಿದ್ರು. ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ನಾವ್ಯಾರು ಕ್ರಾಂತಿಕಾರಿಗಳು ಅಂತ ಕರಿತೀವಿ, ಇವರು ಈ ದಾರಿ ತಗೋತಾರೆ. ಆದರೆ ಭಾಳ ನೋವಿನ ವಿಷಯ ಇಲ್ಲಿ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಏನೊಂದು ಪಂಥ ಇತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ನಾನಿಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಳ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿಯವರು. ಈ ದೇಶದ ಮಲಗಿದ್ದ ಜನಗಳನ್ನ ಬಡಿದೆಬ್ಸಿದ್ರು. ಅತ್ಯಂತ ಪ್ರಾಮಾಣಿಕರು. ಅದರ ಅವರು ಈ ಜಾತಿ ಪದ್ಧತಿ ಹೋಗಬೇಕು, ಕೋಮು ಸಮಸ್ಯೆ ಇರಬಾರ್ದು, ಎಲ್ಲ ಕನಸುಗಳನ್ನ ಕಂಡರು. ಆದರೆ ಅವ್ರಿಗೆ ಗೊತ್ತಿಲ್ಲ ನೋಡಿ, ಅವರು ತಗೊಂಡಂಥ ದಾರಿನಲ್ಲಿ ಏನಾಯಿತು, ಅವರು ಯಾವಾಗ ರಾಜಕೀಯದ ಒಳಗಡೆ ಕೂಡ ಧರ್ಮನ ತೊಗೊಂಬಂದ್ಬಿಟ್ರು, ಅವರಿಗೆ ಅರಿವಿಲ್ದಿರ. ಅದರ ಪರಿಣಾಮ ಏನಾಯಿತು ಅಂದರೆ ನಾವು ನೋಡ್ತೀವಿ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು ಹೆಚ್ಚು ನಾಯಕತ್ವದಲ್ಲಿ ಬಂದಿದ್ದು ಹಿಂದೂಗಳೇ. ಆ ಹಿಂದೂಗಳಲ್ಲೂ ಮೇಲ್ಜಾತಿಯವರೇ ಹೆಚ್ಚು ಪ್ರಾಮುಖ್ಯತೆ ಇತ್ತಲ್ಲಿ. ಅದಕ್ಕೆ ನಾವು ನೋಡ್ತೀವಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟೋ ಜನ ಮಹಾನ್ ಹೋರಾಟಗಾರರು, ನಾಯಕರುಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಲಿ, ಪೆರಿಯಾರ್ ಅವರಾಗಲಿ, ಅನೇಕ ಜನ ಸ್ವಾತಂತ್ರ್ಯ ಸಂಗ್ರಾಮನ ಬಿಟ್ಟು ಬೇಸತ್ತು ಹೊರಗಡೆ ಬಂದರು. ಯಾಕೆ ಬಂದರು? ಭಾಳ ಮುಖ್ಯ ಪ್ರಶ್ನೆ ಇದು. ಹೇಗೆಂದರೆ ಈ ಒಂದು ಸಾಂಸ್ಕೃತಿಕ ಸಾಮಾಜಿಕ ಚಳುವಳಿ ತಗೊಳ್ಳಿಲ್ಲ. ಅಲ್ಲಿ ನೋಡಿ, ಭಾಳ ಮುಖ್ಯವಾಗಿ ನಮಗೆ ಸುಭಾಷ್ ಚಂದ್ರ ಬೋಸ್ ಅವರ INA ನೋಡ್ತೀವಿ. ಅವ್ರ INAನಲ್ಲಿ ಸುಭಾಷ್ ಚಂದ್ರ ಬೋಸು ಕಾಮನ್ ಕಿಚನ್ ತೊಗೊಂಬಂದರು, ಸಹಪಂಕ್ತಿ ಭೋಜನ. ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಕಟ್ಟ ಕಡೆ ಒಬ್ಬ ಸೋಲ್ಜರ್ವರೆಗೂ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಿ, ನಾವು ಒಂದೇ ಊಟ ಮಾಡ್ತೀವಿ ಅಲ್ಲಿ. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರ INAದಲ್ಲಿ ಇದು ಹೋಗಿದ್ದರಿಂದ ಅಲ್ಲಿ ನೋಡ್ತೀವಿ ಎಲ್ಲ ಧರ್ಮದವರು, ಜಾತಿಯವರು ಹೋರಾಟಕ್ಕೆ ಬಂದರು. ಈ ಹೋರಾಟ ಏನಿದೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಅವಕಾಶದ ಚರ್ಚೆ ಮಾಡೋಣ ನಾವು. ಇವರ ವಿಚಾರಗಳು ಇದು ಹೆಚ್ಚು ಪ್ರಾಮುಖ್ಯತೆಗೆ ಬಂದು ಪ್ರಬಲ ಆಗಿದ್ದರೆ ಇವತ್ತು ಈ ಸಮಸ್ಯೆ ಎದುರಿಸ್ತಿರಲಿಲ್ಲ. ಕಾಳೆಯ ಸರ್, ಈಗ ಪ್ರಮುಖವಾಗಿ ಒಂದಷ್ಟು ಕಾನೂನಿದೆ, ಆದರೆ ಮಕ್ಕಳಿಗೆ ಈ ರೀತಿಯಾಗಿ ತಾರತಮ್ಯದ ಶಿಕ್ಷಣ ನೀಡಿದ್ರೆ ಮಕ್ಕಳು ಈಗಲಿಂದ, ನೀವು ಆಗಲೇ ಹೇಳಿದ್ರಿ, ಈ ರೀತಿಯಾಗಿ ಈಗಲಿಂದ ಹಂಗೆ ಮಾಡಿದ್ರೆ ಮುಂದೆ ಹೆಂಗೆ ಅವರ ಭವಿಷ್ಯ ಹೇಗಾಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ. ಇದು ಮಕ್ಕಳಲ್ಲಿ ನಾವೇ ಈಗ ಹೇಳ್ಕೊಟ್ಟು ಶಿಕ್ಷಣ ಆಲ್ರೆಡಿ ಕೊಟ್ಟಂಗೆ ಆಗ್ಬಿಡುತ್ತೆ ಅವ್ರಿಗೆ. ಅಲ್ಲೇ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ಅಲ್ಲೇ ಆ ಮಕ್ಕಳು ಹೇಳ್ತಾರೆ, ಇವ್ರು ಈ ಜಾತಿ, ಈ ಧರ್ಮ, ಈ ಪ್ರಾಥಮಿಕ ಶಿಕ್ಷಣದಿಂದಲೇ ಶುರುವಾಯಿತು. ಮಕ್ಕಳಲ್ಲೇ ಅವ್ರಿಗೆ ಆಲ್ರೆಡಿ ಮೆಚ್ಯೂರ್ಡ್ ಆಗ್ತಾರೋ ಮಕ್ಕಳುಗಳೀಗ. 1ನೇ 8ನೇ ಕ್ಲಾಸ್ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಆಲ್ರೆಡಿ. ಈಗ ಅಲ್ಲಿ 8ನೇ ಕ್ಲಾಸ್ ಮಕ್ಕಳು ಡೆವಲಪ್ಮೆಂಟ್ ಆಗಿದ್ದಾರೆ ಆಲ್ರೆಡಿ. ಏನು 7th 8th ಬಂದಿದ್ದಾರೆ ಆಲ್ರೆಡಿ. ಅವ್ರಿಗೆಲ್ಲ ಪ್ರಪಂಚದ ನಾಲೆಡ್ಜ್ ಗೊತ್ತಿರುತ್ತೆ ಅವ್ರಿಗೆ. ಈಗ ಅವರು ಚಿಕ್ಕ ಮಕ್ಕಳಿಗೆ ಏನು ಮಾಡಿದ್ರು, ದೊಡ್ಡ ಮಕ್ಕಳು ಏನು ಮಾಡ್ತಾರೆ ಅದನ್ನು ಇಟ್ಕೊಂಡು ಅದನ್ನೇ ಕ್ಯಾಪಿಟಲ್ ಮಾಡ್ಕೊಳ್ತಾರೆ ಕೆಲವ್ರಿಗೆ. ಅವ್ನು ಚೆನ್ನಾಗಿ ಓದ್ತಾನೆ, ಇಲ್ಲ ಅವ್ನು ಸ್ಪೋರ್ಟ್ಸಲ್ಲಿ ಮುಂದೆ ಇದ್ದಾನೆ, ಅಥವಾ ಇನ್ನೇನಾದರೂ ಬೇರೆ ರಂಗದಲ್ಲಿ ಚೆನ್ನಾಗಿದ್ದಾನೆ ಅಂದರೆ ಇದೊಂದು ಅಸ್ತ್ರನ ಬಿಡ್ತಾರೆ. ಅವನು ಆ ಜಾತಿ, ಇವನು ಈ ಥರ ಅಂಥೇಳಿ ಅವ್ರನ್ನಲ್ಲಿ ಕುಟಿತಗೊಳಿಸ್ತಾರೆ. ಇದೊಂದು ದೊಡ್ಡ ಮಾರಕ ಆಗುತ್ತೆ ಅಲ್ಲಿ ಸಾಲಲ್ಲಿ. ಜೊತೆಗೆ ಆಮೇಲೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇದು ಉಟ್ಕೊಂಡ್ರೆ ಶಿಕ್ಷಕರಿಂದಲೂ ಏನು ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮಕ್ಳಿಗೆ ಗೊತ್ತಿರೋಷ್ಟು ಶಿಕ್ಷಕರಿಗೆ ಗೊತ್ತಿಲ್ಲ. ಈಗ ನನ್ನ ಪ್ರಕಾರ ಮಕ್ಳಿಗೆ ಕಲ್ತಿರೋ ಶಿಕ್ಷಣ ಶಿಕ್ಷಕರಿಗೆ ಗೊತ್ತಿರಲ್ಲ. ಅಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಶಿಕ್ಷಕರು ಅವರೇ. ಈಗ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಏನು ಅವಾಯ್ಡ್ ಮಾಡ್ತಾರೆ, ಇಷ್ಟೆಲ್ಲ ಆಗ್ತದೆ ಆಗಲ್ಲ ಅನ್ನೋದು ಈಗ ಮುಂದೆನೇ ಗೊತ್ತಿದೆ ಅವ್ರಿಗೆ ಆಲ್ರೆಡಿ. ಅಲ್ಲಿರೋ ಮುಖ್ಯ ಶಿಕ್ಷಕರು ಇರ್ಬೋದು, ಮತ್ತು ಅವರ ಸಹಪಾಠಿಗಳಿರ್ಬೋದು, ಎಲ್ಲರಿಗೂ ಗೊತ್ತಿದೆ. ಅಲ್ಲಿರೋಂಥ ಅಧಿಕಾರಿಗಳು ವರ್ಗಗಳೆಲ್ಲ ಗೊತ್ತಿದೆ. ಇದನ್ನ ಮರುಕಳಿಸ್ದಾಗೆ ನೋಡ್ಕೊಳ್ಳೋಂಥದ್ದು ಅವ್ರ ಜವಾಬ್ದಾರಿ ಇತ್ತು. ಇದನ್ನು ಬಿಟ್ಕೊಂಡಿರೋರು ಅವರೇ ಬಿಟ್ಕೊಂಡಿರೋದು. ಆ ಸಹಾಯಕರೇ ಅಲ್ಲಿಗೆ ಮೇನ್ ಅಡ್ಮಿನ್ ಆಗಿಬಿಟ್ಟಿದ್ದಾರೆ ಅಲ್ಲಿಗೆ. ಈಗ ಅವ್ರ ಪವರ್ ಇರುತ್ತೆ. ಯಾಕಂದ್ರೆ ರಾಜಕೀಯ ಅಂತ ನಾನು ಆಗಲೇ ಒಂದು ಪದ ಬಳಸ್ತೇನೆ ಮುಂದೆ. ಈ ಕೆಲಸಕ್ಕೆ ಉದ್ಯೋಗ ಸೇರ್ಕೊಳ್ಳೋವರೆಗೂ ಅವನು ಒಂಥರ ಏನೋ ಅಮಾಯಕ ಥರ ಇರ್ತಾರೆ. ಆ ಉದ್ಯೋಗ ಸಿಕ್ಕಿದ ತಕ್ಷಣ ಏನು ಮಾಡ್ತಾರೆ, ಅವ್ರು ಸ್ಟಾರ್ಟ್ ಮಾಡೋದೇ ರಾಜಕೀಯ ಫಸ್ಟು. ರಾಜಕೀಯ ಅಂದರೆ ಒಂದೇ ಅರ್ಥ ಅಲ್ಲ,
ಅಲ್ಲಿ ಒಂದು ಗ್ರೂಪ್ ವಿಸಾ ಮಾಡ್ಕೊಬಿಡ್ತಾರೆ, ಅಥವಾ ಪ್ರಿನ್ಸಿಪಲ್ನೇ ಅವ್ರು ಅಂಡರ್ ಇಟ್ಕೊಬಿಡ್ತಾರೆ. ನನಗೇನು ಅವನು DDP ಗೊತ್ತು, BO ಗೊತ್ತು, ಅವ್ರಿಗೆ ಗೊತ್ತು, ನನ್ನ ಮಿನಿಸ್ಟೇ ಗೊತ್ತು, ಇಂಡಿಯನ್ ZP ಅವ್ರಿಗೆ ಗೊತ್ತು, TP ಗೊತ್ತು, ಈ ಥರ ಎಲ್ಲ ಅಸ್ತ್ರಗಳು ಇಟ್ಕೊಂಡು ಏನು ಮಾಡ್ತಾರೆ, ಈ ಎಲ್ಲ ತಂದು ಈಗ ಇಂಥವ್ರ ಮೇಲೆ ಇರೋದಿಲ್ಲ. ಈಗ ಮಕ್ಳಿಗೆ ತಟ್ಟೆ ತೊಳಿಲ್ಲ ಅಂದರೆ ಅದೇ ಮೂಲ ದೌರ್ಜನ್ಯ ಅಲ್ಲಿಗೆ ಬರ್ತದೆ. ಬಂದಾಗ ಮಕ್ಕಳಲ್ಲಿ ನೀವು ಹೇಳಿದಾಗ ಮಕ್ಕಳನ್ನ ನಾವು ರೆಡಿ ಮಾಡಿ ಕೊಟ್ಟಂಗೆ ಆಯ್ತು. ಅಲ್ಲಿ ಈ ಶೋಷಣೆ ಅಲ್ಲಿಂದ ಸ್ಟಾರ್ಟ್ ಆಗ್ತು. ನೀವು ಎಲ್ಲಿಗೆ ಎಂಡ್ ಮಾಡ್ತೀರಾ? ಎಂಡ್ ಮಾಡೋಕ್ಕಾಗೋದಿಲ್ಲ. ಪ್ರಾಥಮಿಕ ಶಿಕ್ಷಣದಿಂದ ಅಲ್ಲೇ ಸ್ಟಾರ್ಟ್ ಆಗೋಯ್ತು. ಇನ್ನು ಎಂಡೇ ಇಲ್ಲ ಅದಕ್ಕೆ, ಅಂಟಿಲ್ ನಾಟ್ ಎಂಡು ಸ್ಟಾರ್ಟ್ ಆಗ್ತಾನೆ ಅದು. ಮಕ್ಕಳಲ್ಲಿ ಬಂದ್ಬಿಡುತ್ತೆ ಅದು. ಅವನೇನಾದರೂ ಅಲ್ಲಿ ಏನೇ ತೋರಿಸ್ಕೊಂಡ್ರೆ ಪ್ರತಿಭೆ ಇದೇ ಸ್ಟಾರ್ಟ್ ಮಾಡ್ತಾರೆ, ಅವನ್ನ ಅಲ್ಲೇ ಕುಟಿತಗೊಳಿಸ್ತಾರೆ. ಹಿಂದೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕತೆ ಹೇಳ್ತಾರೆ, ಸರ್ ಹೇಳಿದ್ರು, ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಹೆಂಗಿತ್ತಂದ್ರೆ ಅವ್ರು ಕಿಟಕಿಯಲ್ಲಿ ಇತ್ಕೊಂಡು ಪಾಠ ಕೇಳಬೇಕಾಯ್ತಂತೆ. ದುರಂತ. ಅವ್ರು ಊಟದ ಬಕ್ಸ್ ಇಟ್ಟಿದ್ದಾವೆ, ಇವ್ರು ಊಟದ ಬಕ್ಸ್ ಇಡಂಗಿರ್ಲಿಲ್ಲಂತೆ. ಅವ್ರು ಕುಡಿದ ಮಡಕೆಯಲ್ಲಿ ನೀರು ಇವ್ರು ಕುಡಿಯಂಗಿರಲಿಲ್ಲ ಅಂತ ವ್ಯವಸ್ಥೆ ಆಗ ಇತ್ತು. ಯಾರೋ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಂಥ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಒಬ್ಬರು ಶೋಲ್ಡರ್ ಮಗ ಇದಾಗಿದ್ದರು. ಅವ್ರ ತಂದೆ ಮಿಲ್ಟ್ರಿಲಿದ್ದವರು, ಅಂಥವ್ರ ಮಗನೇ ಬಿಟ್ಟಿಲ್ಲ. ಹಾಗೆ ಅವ್ರು ಏನು ಮಾಡಬೇಕು, ಇದಿದ್ದರೆ ಈ ವ್ಯವಸ್ಥೆ ಹಿಂಗೆ ನಡ್ಕೊಂಡು ಹೋಗುತ್ತೆ ಅಂತ ಏನು ಮಾಡಿದ್ರು, ಕಷ್ಟಪಟ್ಟು ಏನೋ ಓದಿ ಒಂದು ಸಂವಿಧಾನ ಅಂತ ಕೈ ಕೊಟ್ಟರು. ಇಲ್ಲಿ ಸಂವಿಧಾನ ಬರೆದು ಕೊಟ್ಟರು ಬೇಕಾಗಿಲ್ಲ, ಸಂವಿಧಾನ ಬೇಕು. ಅದನ್ನು ಸಂವಿಧಾನದ ಬಗ್ಗೆ ಆಮೇಲೆ ಮಾತಾಡೋಣ. ಇಲ್ಲಿ ವಾಲ್ಮೀಕಿಯವರು ಮಹಾಭಾರತ ಇವ್ರಿಗೆ ಇದು ಬರ್ಕೊಟ್ರು, ವಾಲ್ಮೀಕಿ ರಾಮಾಯಣ ಬರ್ಕೊಟ್ರು. ಅವ್ರು ಬೇಕಾಗಿಲ್ಲ, ಅವ್ರ ಪುಸ್ತಕ ಬೇಕು ಅವ್ರಿಗೆ. ಈ ಥರ ಈಗ ಬಿಲ್ಡಿಂಗ್ ಕಟ್ತಾರೆ ಬೇಕಾಗಿಲ್ಲ, ಬಿಲ್ಡಿಂಗ್ ಬೇಕು. ದೇವಸ್ಥಾನ ಕಟ್ಕೊಡ್ತಾರೆ, ಹಂಗಾಗಿದಲ್ಲ, ಬಿಲ್ಡಿಂಗ್ ಕಟ್ಟೋರಿಗೆ ಒಳಗಡೆ ಪ್ರವೇಶ ಇರೋದಿಲ್ಲ. ದೇವಸ್ಥಾನ ಕಟ್ಕೊಡೋರು ಯಾರು? ಮೂಲ ಇವರೇ ಅಶ್ವೇಶ್ವರ. ಅವ್ರು ಒಳಗಡೆ ಬರೋಂಗಿಲ್ಲ. ಅವ್ರು ಅವಾಗ ಅಲ್ಲಿ ಮುಗೀತು ಅವ್ರದ್ದು. ಪ್ರತಿಯೊಂದಕ್ಕೂ ಮೇಡ್ ಇನ್ ಅಂದರೆ ಮಾಡೋರು ಇವರೇ, ಬಟ್ ಅವರು ಟಚ್ ಮಾಡೋಂಗಿಲ್ಲ. ಈ ಥರ ವ್ಯವಸ್ಥೆಯಲ್ಲಿ ಇದ್ದೀವಿ. ನೀವು ಇಂದು ಎಲ್ಲಿ ಎಂಡ್ ಆಗುತ್ತದೆ? ಎಂಡ್ ಆಗೋಕ್ಕೆ ಆಗೋದೇ ಇಲ್ಲ. ಇದು ಸಾಧ್ಯನೇ ಇಲ್ಲ. ಅಲ್ಲಿ ಇದು ಸಾಧ್ಯನೇ ಇಲ್ಲ. ಇಲ್ಲಿ ಇನ್ನೆಂಥ ರಾಜಶೇಖರ್ ಸರ್, ಈಗ ಪ್ರಮುಖವಾಗಿ ಈ ಮೇಲು ಕೀಳು ಜಾತಿ ವ್ಯವಸ್ಥೆ ಎಲ್ಲಿಂದ ಹುಟ್ಕೊಳ್ತು ಅಂತೇಳಿ ಸ್ವಲ್ಪ ಹಿನ್ನೆಲೆಯನ್ನು ನಾವು ತೆಗೆದುಕೊಳ್ಳೋಣ. ಎಲ್ಲಿಂದ ಬಂತು? ಈ ಕ್ಷಣದವರೆಗೂ ಕೂಡ ಇದೆ, ಇದು ಮುಂದೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ನಾವು ಅಭಿವೃದ್ಧಿಯತ್ತ ಸಾಕ್ತಾ ಇದ್ದೀವಿ ಅನ್ನೋದು ಪದ ಬಿಟ್ಟರೆ ಅಭಿವೃದ್ಧಿ ಹೊಂದಿದ್ದೀವಿ ಅನ್ನೋದನ್ನು ಯಾವತ್ತೂ ಕೂಡ ನಾವು ಹೇಳ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಸಮಾನತೆ ಇಲ್ಲ ಅಂತಂದರೆ, ಯಾವಾಗ ನಾವು ಸಮಾನತೆಯತ್ತ ಸಾಗ್ತೀವಿ ಆವಾಗ ಮಾತ್ರ ನಾವು ಅಭಿವೃದ್ಧಿನ ಹೊಂದ್ತೀವಿ. ಅಲ್ಲಿ ತನಕ ಅಭಿವೃದ್ಧಿ ಅಂತ ಆಗೋದಿಲ್ಲ. ಇದನ್ನು ಖಡಾಖಂಡಿತವಾಗಿ ನಾನು ಹೇಳ್ತೀನಿ. ಎಲ್ಲಿಂದ ಹುಟ್ಕೊಳ್ತಿದ್ದು? ನಾವು ನೋಡಿ, ಐತಿಹಾಸಿಕವಾಗಿ ತೊಗೊಂಡ್ರೆ ಈ ಜಾತಿ ಪದ್ಧತಿ ಹುಟ್ಕೊಂಡಿದ್ದು ಮೊದಲು ಅದೊಂದು ಡಿವಿಷನ್ ಆಫ್ ಲೇಬರ್ ಥರ ಹುಟ್ಕೋತದು. ಆದರೆ ಆವಾಗ ಡಿವಿಷನ್ ಆಫ್ ಲೇಬರ್ ಅಂದಾಗ ನಾನು ಒಂದು ವೃತ್ತಿ ಬಿಟ್ಟು ಇನ್ನೊಂದು ವೃತ್ತಿ ಮಾಡ್ಬೋದಿತ್ತು. ನಾನು ನಮಗೆ ಹಲವಾರು ಕಥೆಗಳು ಸಿಗತ್ತೆ, ಡೀಟೇಲ್ಸ್ಗೆ ಎಂಟ್ರಾಗಲ್ಲ ನಾನು. ಹಿಂಗೆ ಬಂತದು. ಅದ್ರ ನಂತರದ ದಿನಗಳಲ್ಲಿ ನೋಡಿ, ಈ ಡಿವಿಷನ್ ಆಫ್ ಲೇಬರ್ ಏನಿದೆ ಇದು ಒಂದು ರೀತಿ ಇನ್ಸ್ಟಿಟ್ಯೂಷನಲೈಸ್ ಆಗಿಬಿಡ್ತು. ಯಾವ ಥರ ಇನ್ಸ್ಟಿಟ್ಯೂಷನಲೈಸ್ ಆಯ್ತು ಅಂದರೆ, ನಾನು ಯಾವೊಂದು ಕುಲದಲ್ಲಿ ಹುಟ್ಟಿದ್ದೀನಿ ಆ ಕುಲವೃತ್ತಿನೇ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಮಾಡೋಂಗಿಲ್ಲ ನಾನು. ಇದು ಆ ಕುಲದವರೇ ಅವರವರೇ ಮದುವೆ ಆಗೋದು, ಅವರೇ ಇದಾಗೋದು. ಈಗ ನೋಡಿ, ವಿಜ್ಞಾನ ಎಷ್ಟು ಬೆಳೆದಿದೆ ಅಂದರೆ, ಇತ್ತೀಚೆಗೆ ಒಂದು 6-7 ವರ್ಷದ ಹಿಂದೆ ಒಂದು ಎಲ್ಲ ಜೆನೆಟಿಕ್ ಸ್ಯಾಂಪಲ್ಗಳನ್ನ ತೊಗೊಂಡು, ಇಡೀ ಭಾರತದ ಸ್ಯಾಂಪಲ್ನ ತೊಗೊಂಡು ಅನಲೈಸ್ ಮಾಡಿದ್ದಾರೆ ವಿಜ್ಞಾನಿಗಳು, ಒಂದು 80 ಜನ ವಿಜ್ಞಾನಿಗಳು. ಅಲ್ಲಿಂದ ಹೊರಬಂದಿರೋ ಸತ್ಯ ಏನು ಅಂದರೆ, 1000 ವರ್ಷದಿಂದ ಈಚೆಗೆ, 1000 ವರ್ಷಕ್ಕೆ ಮುಂಚೆ ನಮ್ಮ ಇಡೀ ಭಾರತದ ಜೆನೆಟಿಕ್ ಸ್ಯಾಂಪಲ್ ತೊಗೊಂಡ್ರೆ ಸಾಕಷ್ಟು ಅಡ್ಮಿಕ್ಸರ್ ಸಿಗತ್ತೆ. 1000 ವರ್ಷದಿಂದ ಎಲ್ಲ ಸ್ಯಾಂಪಲ್ಗಳು ಆಲ್ಮೋಸ್ಟ್ ಹಾಗೆ ಇದೆ ನಮ್ಮ ಜೆನೆಟಿಕ್ ಮೆಟೀರಿಯಲ್. ಅಂದರೆ ನಮ್ಮಲ್ಲಿ ಅಂತರ್ಜಾತಿ ವಿವಾಹಗಳು ಇವೆಲ್ಲ ಆಗಿಲ್ಲ. ಅಲ್ಲಿಂದ ವಿಜ್ಞಾನಿಗಳು ಹೇಳೋದು, ಈ ಜಾತಿ ಪದ್ಧತಿ ನಾವು ತೊಗೊಂಡ್ರೆ ಇದು 1000 ವರ್ಷ ಹಳೆದು ಅಂತ. ಅದಕ್ಕೆ ಮುಂಚೆ ಇರಲಿಲ್ಲ, ನಂತರ ಬಂತಿದ್ದು. ಈಗ ಬರೋ ಪ್ರಶ್ನೆ ನೆಕ್ಸ್ಟು, ಇದಕ್ಕೆ ಪರಿಹಾರ ಏನು? ಅದು ಭಾಳ ಮುಖ್ಯವಾದದ್ದು. ಅಲ್ಲಿ ನೋಡಿ, ನಾನು ಹೇಳಲ್ಲ ಇದನ್ನು, ನಾನು ಕೆಲವು ಮಹಾನ್ ವ್ಯಕ್ತಿಗಳ ಮಾತನ್ನು ಇಲ್ಲಿ ಹೇಳ್ತೀನಿ. ನಾನು ವೀಕ್ಷಕರು ನೀವೆಲ್ಲ ನಿರ್ಧಾರ ಮಾಡಬೇಕು ಯಾವುದು ಸರಿಯಾದ ದಾರಿ ಅಂತೇಳಿ. ಅಲ್ಲಿ ಶಹೀದ್ ಭಗತ್ ಸಿಂಗ್, ಒಬ್ಬ ಮಹಾನ್ ಕ್ರಾಂತಿಕಾರಿ, ಅವರೊಂದು ಲೇಖನ ಬರೆದರು, ಭಾಳ ಸಣ್ಣ ಲೇಖನ ಅದು, ಈ ಅನ್ಟಚಬಿಲಿಟಿ ಬಗ್ಗೆ, ಅಸ್ಪೃಶ್ಯತೆ ಯಾಕಿದೆ. ಅಲ್ಲವ್ರು ಬರೀತಾರೆ, ನಾಯಿ ಮರಿನ ನಾವು ಅಡುಗೆ ಮನೆ ಒಳಗೆ ಬಿಟ್ಕೋತೀವಿ, ಸೋಫಾ ಮೇಲೆ ಕೂಡಿಸ್ಕೋತೀವಿ, ತೊಡೆ ಮೇಲೆ ಕೂಡಿಸ್ಕೋತೀವಿ. ಆದರೆ ನನ್ನಂತೆ ಇನ್ನೊಬ್ಬ ವ್ಯಕ್ತಿ, ಅವನು ನನ್ನಂತೆ ಒಬ್ಬ ಮನುಷ್ಯ, ಅವನನ್ನು ಪಕ್ಕದಲ್ಲಿ ಕೂಡಿಸ್ಕೊಳ್ಳೋಕ್ಕೆ, ಅಡುಗೆ ಮನೆ ಒಳಗೆ ಕರ್ಕೊಳ್ಳೋಕ್ಕೆ ನಾವು ಹಿಂದೆಟ್ಟಾಗ್ತೀವಿ, ದೂರ ಇಡ್ತೀವಿ. ಇದು ಏನು ಸಮಸ್ಯೆ? ಇದು ಭಾಳ ಅಸಹ್ಯ ಆಗತ್ತಲ್ಲ, ಇದು ಹೋಗಬೇಕಲ್ಲ. ಮುಂದುವರೆದು ಭಗತ್ ಸಿಂಗ್ ಹೇಳ್ತಾರೆ, ಇದು ಹೋಗಬೇಕು ಅಂದರೆ ಇವತ್ತು ನೋಡಿ, ಎಲ್ಲ ನಮ್ಮ ಸೊಕಾಲ್ಡ್ ಕೆಳಜಾತಿಯವರು, ಅಂದರೆ ದಲಿತರು, ಯಾರಿಗೆ ಅಸ್ಪೃಶ್ಯರು ಅಂತ ಕರೀತಾರೆ, ನಾವೆಲ್ಲರೂ ಇವತ್ತು ಒಂದಾಗಬೇಕಾಗ್ತದೆ. ಇವರೆಲ್ಲರೂ ಕೂಡ ದುಡಿಯೋ ಜನರು, ಕಾರ್ಮಿಕ ವರ್ಗಕ್ಕೆ ಸೇರಿದವರು. ಇಲ್ಲಿ ಭಾರತದಲ್ಲಿ ಒಂದು ಕಾರ್ಮಿಕರ ರಾಜ್ಯ ಬರಬೇಕು, ಒಂದು ಕ್ರಾಂತಿ ಆಗಬೇಕು.
ಸಮಾಜದಲ್ಲಿ ಇಲ್ಲೊಂದು ಸಮಾಜವಾದ ಬರಬೇಕು ಅಂತೇಳಿ ಭಗತ್ ಸಿಂಗ್ ಹೇಳ್ತಾರೆ. ಆವಾಗಲೇ ನೋಡಿ ಈ ಜಾತಿ ಪದ್ಧತಿ ಹೋಗೋದು ಅಂತ ನನಗನ್ಸೋದು ಬಹುಶಃ ಅವ್ರ ಮಾತುಗಳು 100% ನಿಜ. ಇದನ್ನು ಮುಂದುವರೆದು ಇನ್ನೊಬ್ಬ ಮಹಾನ್ ದಾರ್ಶನಿಕರವರು ಶಿವದಾಸ್ ಘೋಷ್ ಅಂತೇಳಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದರು. ಅವರು ಇದನ್ನು ಮುಂದುವರಿಸಿ ಬರೀತಾರೆ. ಇದು ಹೋಗಬೇಕು ಅಂತ ಏನಾಗಬೇಕು? ಒಂದು ಸಹಪಂಕ್ತಿ ಭೋಜನಗಳು, ಒಟ್ಟಿಗೆ ಊಟಗಳು ಆಗಬೇಕದು, ಅಂತರ್ಜಾತಿ ವಿವಾಹಗಳು ಇದಾಗಬೇಕು. ಮತ್ತು ಅಧಿಕಾರದಲ್ಲಿರೋರು ಯಾರಿದ್ದಾರೆ, ಈಗ ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಅಥವಾ IAS ಅಧಿಕಾರಿಗಳು, ಇವರು ಯಾವುದೇ ಧಾರ್ಮಿಕ ಆಚರಣೆಗಳು ಅದನ್ನು ಮಾಡಬಾರ್ದು ಪಬ್ಲಿಕ್ಲಿ. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ, ಎಲ್ಲ ರಾಜಕೀಯ ಮುಖಂಡರುಗಳು ದೇವಸ್ಥಾನಗಳಿಗೆ ಹೋಗ್ತಾರೆ, ಕುಂಭಮೇಳಗಳಿಗೆ ಹೋಗ್ತಾರೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾರೆ. ವೈಯಕ್ತಿಕ ಪ್ರಶ್ನೆ ನಾನು ಕೇಳ್ತಿಲ್ಲ, ವೈಯಕ್ತಿಕ ನೀವೇನಾದರೂ ಮಾಡಿರಿ. ಆದರೆ ನೀವು ಒಬ್ಬ ಜನಪ್ರತಿನಿಧಿಗೆ ಏನು ಮಾಡ್ತಿದ್ದಾರೆ, ಏನು ಸಂದೇಶ ಕೊಡ್ತಾ ಇದ್ದೀರಾ? ಈಗ ನೋಡಿ ಉತ್ತರ ಪ್ರದೇಶನಲ್ಲಿ ಒಂದು ಬೇಸರ ಇದೆ ಶ್ರೀ ರಾಜಕಾರಣಿಗಳ ಬಗ್ಗೆ. ರಾಜಕಾರಣಿಗಳು ಹೋಗ್ತಾರೆ, ದಲಿತರ ಮನೆಗೆ ಹೋಗ್ತಾರೆ, ಅವರೇ ಟ್ಯಾಗ್ಲೈನ್ ಕೊಡ್ತಾರೆ, ನಾನು ಇವತ್ತು ದಲಿತರ ಮನೆಗೆ ಹೋಗಿ ಊಟ ಮಾಡಿ ಬಂದೆ. ಆ ದಲಿತ ಅನ್ನೋದು ಪದ ಯಾಕೆ ಬೇಕು? ಅದೇ ಸರಿ ಇಲ್ಲ. ಆ್ಯಕ್ಚುಲಿ ನಾವು ಸಮಾನತೆ, ಅದೇನೆ ಸುಭಾಷ್ ಚಂದ್ರ ಬೋಸ್ ಮಾಡಿದ್ದದೇ ಅಲ್ಲ. ಅವ್ರು INL ಅವಾಗ ಸಮಾನತೆ ತಂದರು. ಅಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ನರು, ದಲಿತರು ಎಲ್ಲರೂ ಸೇರ್ಕೋತಾರೆ. ಅದಕ್ಕೆ ನಾನು ಸೋಕಾಲ್ಡ್ ಕೆಳಜಾತಿ ಅಂತ ಹೇಳಿದೆ, ಸೋಕಾಲ್ಡ್ ದಲಿತ ಅಂತ ಹೇಳಿದೆ. ಯಾಕೆಂದರೆ ನಾವೆಲ್ಲ ಮನುಷ್ಯರು, ನಾವೆಲ್ಲ ಮಾನವರು ಅಷ್ಟೇ. ನಮ್ಮಲ್ಲಿ ಧರ್ಮ, ಜಾತಿ ಯಾವ ಭೇದವೂ ಇಲ್ಲ. ಇದು ಅದಕ್ಕೆ ಇವ್ರುಗಳು ಹೇಳಿದ್ದು, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ನಾನು ಹೇಳಿದಂಗೆ ಶಿವದಾಸ್ ಘೋಷ್ ಅವರೆಲ್ಲ ಹೇಳಿದ್ದೇನು ಅಂದರೆ, ಸ್ವತಂತ್ರ ಭಾರತ ಸಮಾನತೆಯ ಮೇಲೆ ಭಾರತ ಬರಬೇಕು. ಈಕ್ವಾಲಿಟಿ, ಲಿಬರ್ಟಿ, ಫೆಟರ್ನಿಟಿ. ಅದ್ಭುತ ನೋಡಿ, ಬರೀ ಘೋಷಣೆ ಅಲ್ಲ, ಅದು ಕೇಳದೆ ನಮಗೆ ರೋಮಾಂಚನ. ಇದಕ್ಕೆ ಪರಿಹಾರ ಒಂದೇ ಸರಿ, ಜಾತಿ ಅನ್ನೋಂಥ ಕಾಲಮೇ ಇರಬಾರ್ದು, ಕಿತ್ತು ಬಿಸಾಗ್ಬಿಡ್ಬೇಕು ಆ ಕಡೆ. ಅಂದಾಗ ಯಾರು ನಿಮ್ಮ ಮೇಲೂ ದೌರ್ಜನ್ಯ ಇಲ್ವಲ್ಲ. ಈಗ ಅದನ್ನು ಕಿತ್ತಾಕಾಡಿದ್ರೆ ಅಂತ ಅಭ್ಯಂತರ ಇಲ್ಲ. ದೌರ್ಜನ್ಯ ಆದ್ಮೇಲೆ ನೀವು ಇರ್ತೀರಲ್ಲ, ನಿಮ್ಮ ಕೆಲಸ ನಿಂತು ಹೋಗುತ್ತಲ್ಲ. ಅಲ್ಲ, ನಮ್ಮ ಕೆಲಸಕ್ಕೆ ಅದು ಸಂಬಂಧ ಇಲ್ಲ. ಈಗ ದೌರ್ಜನ್ಯ ಬದಲಾಗಬೇಕು ಅಂದ್ರೆ ನೋಡಿ, ಅದಕ್ಕೇನೆ ಈ ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿ ಆಗಬೇಕು. ಅದನ್ನು ನಾನು ಹೇಳ್ತಾ ಇದ್ದಿದ್ದು. ಇಲ್ಲಿ ನಾವು ಸಮಾಜದಲ್ಲಿ ನೋಡಿ, ನನ್ನ ಸಂಘಟನೆ ಹೋರಾಟದಲ್ಲಿರೋದ್ರಿಂದ ನಾವು ಈ ಜಾತಿ ಧರ್ಮ ಯಾವುದು ನಂಬಲ್ಲ. ಆದರೆ ನಮ್ಮ ಸ್ನೇಹಿತರೆ ಹೋರಾಟಕ್ಕೆ ಬರೋರು ಹುಡುಗ ಹುಡುಗಿ ಒಬ್ರನ್ನೊಬ್ರು ಇಷ್ಟಪಡ್ತಾರೆ, ಮದುವೆ ಆಗಬೇಕು ಅಂತ ಹೋದಾಗ ಪ್ರತಿ ದಿನ ಈ ಸಮಸ್ಯೆ ಎದುರಿಸಿ, ಜಾತಿ ಸಮಸ್ಯೆ. ನಾವು ಪ್ರತಿ ತಿಂಗಳು ನೂರಾರು ಅಂತರ್ಜಾತಿ ವಿವಾಹಗಳು ಆಗ್ತಿದ್ದಾರೆ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ನಾವು ಬೆಂಬಲವಾಗಿ ನಿಂತಿದ್ದೀವಿ. ನಮ್ಮ ಸ್ನೇಹಿತರು ಆಗ್ತಿದ್ದಾರೆ. ನಮಗೆ ಅವಾಗ ಕಣ್ಣಿಗೆ ರಾಚತ್ತೆ ಅಂದರೆ ಎಷ್ಟು ಡೀಪ್ ರೂಟ್ ಇದೆ ಜಾತಿ ಪದ್ಧತಿ ಅನ್ನೋದು. ಈ ಮನಸ್ಸು ಬದಲಾಗಬೇಕು, ಸಂಸ್ಕೃತಿ ಬದಲಾಗಬೇಕು. ಅಲ್ಲಿ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ಕೊಡಬೇಕು. ಕಾಳೆಯ ಸರ್, ಈಗ ಪ್ರಮುಖವಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಕೆಲವೊಬ್ಬರಿಗೆ ಪೋಷಕರಿಗಾಗಿರ್ಬೋದು ಅಥವಾ ಎಲ್ರಿಗೂ ಇದು ಅನ್ವಯ ಆಗೋದು ಅಂದರೆ ಕಾನೂನಿನ ಬಗ್ಗೆ ಅರಿವು ಇಲ್ಲದೇ ಇರೋದು ಒಂದು. ಅದಾದ ನಂತರ ಈ ರೀತಿಯಾಗಿ ಈ ದಲಿತರ ಮೇಲೆ ಆಗುವಂಥ ಹಲ್ಲೆ ಏನಾಗುತ್ತಲ್ಲ, ಸೊ ಅದಕ್ಕೆ ಕಾನೂನು ರೀತಿಯಲ್ಲಿ ಏನಿರುತ್ತೆ ಅಂದರೆ ಯಾವ ರೀತಿಯಾಗಿ ಶಿಕ್ಷೆಯ ಪ್ರಮಾಣ ಇರುತ್ತೆ, ಈ ಕಾನೂನು ಏನು ಹೇಳುತ್ತೆ ಅಂತ ಹಲ್ಲೆ ಮಾಡಿದ್ರೆ? ಇಲ್ಲಿ ಅಟ್ರಾಸಿಟಿ ಅಂತ ಒಂದು ಆ್ಯಕ್ಟ್ ಇದೆ, ಇವರಿಗೆ ಅದೊಂದು ಪ್ರೈವೇಟ್ ಕೇಸ್ ಇರುತ್ತೆ ಅದಕ್ಕೆಲ್ಲ. ಅಂದರೆ ಏನೇ ದೌರ್ಜನ್ಯ ಆದ್ರೂ ಅಟ್ರಾಸಿಟಿ ಅಂಡರ್ ಆರ್ಟಿಕಲ್ 3+1 ಬರಬೇಕಾದ್ರೆ ಅಂಡರ್ ಬೇರೆ ಬೇರೆ ಕ್ಲಾಸಲ್ಲಿ ಬರುತ್ತೆ. ಬಂದಾಗ ಅವ್ರಿಗೇನೀಗ ಅದನ್ನು ಫಸ್ಟು ನೀವು ಹೇಳಿದ ಶಿಕ್ಷೆ ಆಗ್ಬಿಟ್ಟು ಆಮೇಲೆ ಮಿಕ್ಕೋದು ಹೇಳ್ತೀನಿ. ಅವ್ರಿಗೆ ಅದಂತ ಏನು ಪ್ರೈಮರಿ ಏನು ತನಿಖೆ ಏನಿದೆ ಅದು ನಡೆಸ್ತಾರೆ, ಪ್ರಥಮ ವರದಿ ಏನು ತರ್ತಾರೆ SI ಸರ್ಕಲ್ಸ್ಗಳು. ಇದಕ್ಕೆ ಆದಂಥ ಏನೋ ತನಿಖೆ ಬಂದು ಇವರು ಮಾಡ್ತಾರೆ. ಇದು ACP ಮತ್ತು ಇಲ್ಲಿ DYSP ರೂಲ್ ಆದರೆ DSP ಲೆವೆಲಲ್ಲಿ ಇದು ತನಿಖೆ ನಡೆಯುವಂಥದ್ದು ಇದು ಕೇಸು ಮಾಡ್ತಾರೆ. ಇದು ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅಲ್ಲೂ ಅವ್ರಿಗೆ ಈ ಚೌಕಟ್ಟಲ್ಲಿ ಇದು ಇದಕ್ಕೆ ಬೇರೆ ಸ್ಪೆಷಲ್ ಕೋರ್ಟ್ ಇದೆ, ಅಟ್ರಾಸಿಟಿ ಕೋರ್ಟ್ಗಳೇ ಬೇರೆ ಇದೆ, ಎಲ್ಲ ಡಿಸ್ಟಿಕಲ್ಲೂ ಇದೆ. ಸ್ಪೆಷಲ್ ಕೋರ್ಟ್ ಅವಕ್ಕೆ ಬೇರೆ ಇದೆ. ಅಲ್ಲಿ ಕರೆಕ್ಟಾಗಿ ನ್ಯಾಯ ಎಲ್ಲ ಒದಗಿಸಿದ್ರೆ ಇವ್ರಿಗೆ ಪನಿಷ್ಮೆಂಟು 7 ಇಯರ್ಸು 10 ಇಯರ್ಸ್ ಎಲ್ಲ ಇದೆ ಇದಕ್ಕೆ. ಎಲ್ಲಿ ಈಗ ಅದು ಪನಿಷ್ಮೆಂಟ್ ಇಷ್ಟು ವರ್ಷ ಇದೆ, 10 ಇಯರ್ಸ್ವರೆಗೂ ಇದೆ. ಇದು ಬೇರೆ ಥರ ತೊಗೊಂಡ್ರೆ ಇನ್ನು ಬೇರೆ ಆಗಿದ್ದರೆ ಅದೆಲ್ಲ ಲೈಫ್ ಇದೆ, ಅದೆಲ್ಲ ಬೇರೆ ಇದೆ, ಜೀವದೆಲ್ಲ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಾನು ಫಸ್ಟ್ ಇದರಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಎಕ್ಸ್ಟ್ರಾ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. TV ಮಾಧ್ಯಮಕ್ಕೆ ಇದು ಹೋಗಲೇಬೇಕು. ನೀವು ಅಲ್ಲೋಗಿ ನೀವು ಮಾಡ್ಕೊಬಂದು ಭಾಳ ಖುಷಿ, ನಿಮ್ಮ GTV ಬಗ್ಗೆ ನಾನು ಭಾಳ ಖುಷಿ ಆಯಿತು, ಹೆಮ್ಮೆ. ಇಲ್ಲಿ ಈ ತನಿಖೆ ಅಂತ ಹೇಳ್ತೀನಲ್ಲ, ಇಲ್ಲಿ ಮಧ್ಯದಲ್ಲೇ ಈ ತನಿಖೆಯಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲ ಹೊಂದಾಣಿಕೆ ಮಾಡಿಬಿಡ್ತಾರೆ. ಪೊಲೀಸ್ ಕರೆಯೋದು, ಅವರೇ ಕಮಿಟ್ಮೆಂಟ್ ಮಾಡಿಬಿಡೋದು, ಅಥವಾ ಅವ್ರಿಗೆ ಎದುರಿಸ್ಬಿಡೋದು, ಜೀವ ಬೆದರಿಕೆ ಹಾಕ್ಬಿಡೋದು, ಅಥವಾ ಯಾರೋ ಮುಂದಕ್ಕೆ ಬಂದು ಹೇಳೋಕ್ಕೆ ಆ ಥರ ಏನೋ ಒಂದು ಹೇಳೋಕ್ಕೆ ಅಸಹ್ಯಕತೆ, ಏನು ನಾನು ಬರೋಲ್ಲಪ್ಪ, ನಾಳೆ ಜನ ನಮಗೇನು ತೊಂದರೆ ಕೊಟ್ಬಿಟ್ಟಾರೋ, ಇಲ್ಲ ನಮಗೇನಾದರೂ ಮಾಡಿಬಿಡ್ತಾರೋ ಅಂತೇಳಿ ಇಂಥವೆಲ್ಲ ನ್ಯೂನತೆಗಳು ಸ್ಟಾರ್ಟ್ ಆಗಿಬಿಡ್ತಾವೆ ಅಲ್ಲಿ. ಹಾಗಾದು ಕೇಸ್ ಆ ಮಟ್ಟಕ್ಕೆ ರೈಸ್ ಆಗೋದೇ ಇಲ್ಲ. ಅಲ್ಲಿ ಕೋರ್ಟಲ್ಲಿ ಬಂದು ಅವ್ರಿಗೇನು ಜಡ್ಜಸ್ಟೆಲ್ಲ ಏನು ಪಾರ್ಟಿ ಇರೋಲ್ಲ, ಕರೆಕ್ಟಾಗಿದ್ದರೆ ಅವರು ತಗೊಂಡು ಎವಿಡೆನ್ಸ್ ಮಾಡಿ ಅವ್ರಿಗೇನು ಬೇಕು ನ್ಯಾಯ ಒದಗಿಸ್ಕೊಡ್ತಾರೆ. ನಮ್ಮೇಲೇ ಇಲ್ಲಿ ಕೆಳಮಟ್ಟದಲ್ಲೇ ಎಲ್ಲ ಕೆಡಿಸ್ಬಿಡ್ತಾರೆ. ಇಲ್ಲ ಒಂದು ಕ್ಯಾಶಿಂಗ್ ಬಂದುಬಿಡ್ತಾರೆ, ಹೈಕೋರ್ಟ್ಗೆ ಬಂದುಬಿಡ್ತಾರೆ.
ಅಲ್ಲಿ ಪಾರ್ಟಿ ಮಾಡ್ಕೊಂಡು ಅವ್ರ ಭಯ ಜೈಕೋರ್ಟ್ ಜಡ್ಜ್ಗಳ ಮುಂದೆ ಎತ್ಕೊಳ್ಳೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟವ್ರ ಭಯ, ನಾವು ಮಾಡಿದ್ದು ಎಲ್ಲ ತಪ್ಪಿದ್ದೇನಂತ. ಮತ್ತೊಂದು ಏನು ಮಾಡ್ತಾರೆ ಅಂದರೆ ಇಲ್ಲೇ ಈ ಥರ ಲೋಕಲಲ್ಲಿ ಎಲ್ಲ ಮೆಜಾರಿಟಿ ಬೇರೆ ಕ್ಯಾಸ್ಟರು ಇರ್ತಾರೆ, ಇವ್ರಿಗೆ ಕಮ್ಮಿ ಇರ್ತಾರೆ. ಈಗ ಅವರು ನಮ್ಮ ನಾಲೆಜ್ನ ಏನೇನಕ್ಕೆ ನಮ್ಗೆ ತೊಂದರೆ ಕೊಡ್ತಾರೋ, ಇಲ್ಲ ಊರುಗಳಲ್ಲಿ ನಾವೆಲ್ಲಕ್ಕೂ ನಾವು ಕಮಿಟ್ ಆಗಿರ್ತೀವಿ, ಪಂಚಾಯತಿ ಸೊಸೈಟಿ ಲೋನು ಗೀನು ಮತ್ತು ಬೇರೆ ಎಲ್ಲ ಬರುವಂಥ ಕಮಿಟ್ಮೆಂಟು ಸರ್ಕಾರಿ ಯೋಜನೆಗಳಿಗೆಲ್ಲ ಕಮಿಟ್ ಆಗಿದೆ. ಅಲ್ಲೆಲ್ಲ ಈ ಥರ ಮುಂದುವರೆದವ್ರೆ ಗೆದ್ದಿರ್ತಾರೆ. ಆಗ ಅವ್ರಿಗೆ ಭಯ, ನಾವೇನಾದರೂ ಪರವಾಗಿ ಸಾಕ್ಷಿ ಹೇಳ್ಬಿಟ್ರೆ ನಮಗೆ ಇಲ್ಲಿ ನಮಗೇನು ಸೌಲಭ್ಯ ಸಿಗಲ್ಲ, ಆಮೇಲೆ ನಮ್ಮನ್ನ ಬಹಿಷ್ಕಾರ ಮಾಡ್ತಾರೆ, ನಾವು ಅವ್ರಗಳ ಹತ್ರ ಓಡಾಡೋಂಗಿಲ್ಲ, ಅವ್ರ ಅಂಗಡಿಗಳಲ್ಲಿ ತರಗೋಂಗಿಲ್ಲ, ಈ ಥರ ನಾವೆಲ್ಲ ಮಧ್ಯದಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಆಮೇಲೆ ನೀವು ಹೇಳಿದ್ರಲ್ಲ ಪನಿಷ್ಮೆಂಟು ಮಾಮೂಲಿ ಅಷ್ಟಿದ್ದೇ ಇರುತ್ತೆ ಕೋರ್ಟ್ಗೆ ಕರೆಕ್ಟಾಗಿ. ಆಮೇಲೆ ಇಲ್ಲಿ ನ್ಯಾಯಾಲಯದ ಒಂದು ಕತೆ ಹೇಳ್ತೀನಿ ಕೇಳಿ. ನ್ಯಾಯಾಲಯದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಈ ಹೊಸ ಕಾನೂನುಗಳು ಮಾಡ್ತಾ ಇದ್ದಾರೆ. ಈ ಅಟ್ರಾಸಿಟಿ ಬಗ್ಗೆ ಈ ಬೇರೆ ಬೇರೆ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದಾರೆ. ಈ ಅಟ್ರಾಸಿಟಿ ಒಂದು ಒಪ್ತೀನಿ, ಬಿಗ್ ಇಶ್ಯೂಸ್ ಇದು. ಅಲ್ಲೇನು ಮಾಡಿದೆ, ಕಠಿಣವಾಗಿ ಅವ್ರಿಗೆ ಏನಾದರೂ ಒಳ್ಳೆ ಕಾನೂನು ತರ್ತಾ ಇಲ್ಲ, ಇರುವಂಥ ಕಾನೂನೇ ಬಿಗಿಪಡಿಸ್ತಾನೂ ಇಲ್ಲ. ಆಗ ಏನಾಗ್ತದೆ, ಇಲ್ಲಿ ಸಡ್ಲಿಕ್ಕೆ ಆದಾಗ ಏನೈತೆ ಅಲ್ಲಿ ಜನಗಳಿಗೆ ಇನ್ನೂ ಒಂಥರ ಏನೋ ಒಂಥರ ಉತ್ತೇಜನ ಕೊಟ್ಟಂಗೆ, ನಾವೇ ಪ್ರೋತ್ಸಾಹ ಕೊಟ್ಟಂಗೆ, ಜುಡಿಷಿಯನ್ನು ಸೇರ್ಕೊಂಡಿಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ದಂಗೆ ಅವ್ರು ಅದನ್ನೇ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಬುಡ ಏನಾಗುತ್ತೆ ಬುಡ ಒಂದು ಬೇಲ್ ತೊಗೊಂಡ್ರಾಯ್ತು, ಏನು ಲಾರಿ ಇಟ್ರಾಯ್ತು, ಆಮೇಲೆ ನೆಕ್ಸ್ಟ್ ಏನು ಕೇಸ್ ಗೆದ್ಕೊಂಡ್ರಾಯ್ತು, ಏನು ಇವರಿಂದ ಏನಂತಾರೆ. ಈ ಥರ ಬೆಳವಣಿಗೆಗಳು ಜಾಸ್ತಿ ಆಗ್ತಾನೇ ಹೋಗ್ತವೆ. ಇದೆಲ್ಲ ನಡೆಯೋದಲ್ಲಿ ನೀವು ಹೇಳಿದಂಗೆ ಎಜುಕೇಷನ್ ಕಮ್ಮಿ ಇರೋ ಕಡೆ, ಹಣ ಜಾಸ್ತಿ ಇರೋ ಕಡೆ, ಜನ ಜಾಸ್ತಿ ಇರೋ ಕಡೆ, ಯಾರು ಮೆಜಾರಿಟಿ ಆಫ್ ಪೀಪಲ್ಸು ಮುಂದುವರೆದವರು ಇರ್ತಾರೆ ಅಂಥ ಕಡೆ ಜಾಸ್ತಿ ಇರೋ ಕಡೆ, ತೀರಾ ಬಡತನ ಇರೋ ತೀರಾ ಬಡತನ ಇರೋ ಕಡೆ, ಮತ್ತು ಅಲ್ಲಿ ಅವ್ರದ್ದೇ ಆದಂಥ ಒಂದು ಸಮೂಹ ಜಾಸ್ತಿ ಇದ್ದಾಗ, ಈ ಸಮುದಾಯ ಕಮ್ಮಿ ಇದ್ದಾಗ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಸಹಜ. ಅದು ಈಗ ನಾನು ಒಂದು ಹೇಳ್ತೀನಿ, ಈಗ ಈ ನಮ್ಮಲ್ಲೇನು ದಲಿತರು ಅಂತ ಹೇಳ್ತೀವಲ್ಲ, ಅವರಲ್ಲಿ 1000 ಜನ ಇದ್ದು ಆ ಹಳ್ಳಿಲಿ, ಮತ್ತು ಇವರ ಬೇರೆ 200 ಜನ ಇದ್ರೆ ಅಲ್ಲಿ ದಬ್ಬಾಳಿಕೆ ನಡೆಯಲ್ಲ. ಅಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಪಕ್ಕದಳ್ಳಿನ ಅವರು ಅವಲಂಬಿಸ್ಕೊಳ್ಳಲ್ಲ. ಅವರು ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇವರು 200 ಮನೆ ಇದ್ದವರು 1000 ಮನೆ ಇದ್ದರೆ ಅಲ್ಲಿ ಇದು ನ್ಯಾಚುರಲ್. ಅದು ಆ ದಬ್ಬಾಳಿಕೆ ತಟ್ಟೆ ಕುಡ್ಲು ಎಲ್ಲ ಈಚೆ ಬಂದ್ಬಿಡ್ತಾವೆ. ಇಂಥವೆಲ್ಲ ಹೇಳೋಕ್ಕಾಗಲ್ಲ ಅದರ ಕಾನೂನಲ್ಲಿ. ಈ ಅವಸ್ಥೆನ ಏನು ಮಾಡ್ತಾರೆ, ಜಡ್ಜಸ್ಗಳೇನು ಅಲ್ಲೇನೋಗಿ ಏನು ತನಿಖೆ ಮಾಡೋಕ್ಕಾಗುತ್ತಾ? ಪೊಲೀಸರು ತನಿಖೆ ಮಾಡೋದು. ಪೊಲೀಸರು ತನಿಖೆ ಮಾಡ್ತಾರೆ. ಯಾವ ರೀತಿ ತನಿಖೆ ಮಾಡ್ತಾರೆ? ಅವ್ರದ್ದು 108 ಥರ ಇರ್ತದೆ ಅವ್ರ ತನಿಖೆಯನ್ನು. ದುಡ್ಡು ಕೊಟ್ಟರೆ ಒಂಥರ ರೆಡಿ ಮಾಡ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಇನ್ನೊಂದು ಥರ ರೆಡಿ ಮಾಡ್ತಾರೆ. ಅವರು ಶಾಮೀಲಾಗ್ಬಿಟ್ಟಿರ್ತಾರೆ. ಇಲ್ಲ ಇನ್ನೊಂದು ರಾಜಕೀಯ ಯಾವುದೋ ಒಂದು ಫೋನ್ ಬರುತ್ತೆ, ಅದಕ್ಕೂ ಶಾಮೀಲಾಗ್ಬಿಟ್ಟಿರ್ತಾರೆ. ಈ ಥರ ಎಲ್ಲ ಮಾಡಿಕೊಂಡು ಅದು ತೊಗೊಂಡೋಗಿ ಎಲ್ಲ ಒಂದು ಜುಡಿಷರಿ ಚೇಂಬರ್ಗೆ ಹಾಕ್ತಾರೆ, ಫೈಲ್ ಮಾಡ್ತಾರೆ. ಅಲ್ಲೂ ಅಷ್ಟೇ ನ್ಯಾಯ ಇಲ್ಲಿ ಏನು ಕ್ರಮಬದ್ಧವಾಗಿ ಯಾವುದೋ ಸಾಕ್ಷಿ ಆಧಾರಗಳು ಕಮ್ಮಿ ಇರೋದ್ರಿಂದ ನಿಮ್ಗೇನು ಮಾಡೋಕ್ಕೆ ಬರೋಲ್ಲ, ನಾನು ಅಸಹಾಯಕ ಅಂತೇಳಿ ಜಡ್ಜು ಬರದೆ ಅದನ್ನು ಡಿಸ್ಮಿಸೋ ಮತ್ತು ಇನ್ನೊಂದು ವಚನ ಏನೋ ಮಾಡಿ ಬಿಸಾಕ್ತಾರೆ. ಈ ಥರ ಒಂದು ಪರಿಸ್ಥಿತಿಯಲ್ಲಿ ಬರ್ತಾ ಇದ್ದೀವಿ. ಇದಕ್ಕೆಲ್ಲ ಸೇರಿದಂಗೆ ಸಾರು ಹೇಳ್ದಂಗೆ ನಮ್ಮಲ್ಲಿ ಇದನ್ನು ಅಸ್ಪೃಶ್ಯತೆ ಹೋಗ್ಲಾಡಿಸಿಕೆ ಏನು ಬೇಕು, ಅವುಗಳಿಗೇನು ಬೇಕು, ಸಂಘ ಸಂಸ್ಥೆಗಳಿರ್ಬೋದು, ಇಲ್ಲ ಈ ಸರ್ಕಾರಿ NGO ಸಂಸ್ಥೆಗಳೇ ಕ್ರಿಯೇಟ್ ಆಗಬೇಕು. ಈ ಸಂಘ ಸಂಸ್ಥೆಗಳು ಕೆಲವರೆಲ್ಲ ಬೇರೆ ಥರ ಅವರು ಹೊಂದಾಣಿಕೆ ಮಾಡ್ಕೊಬಿಡ್ತಾರೆ, ಹಣಕಾಸೆಲ್ಲ ಸೇರ್ಕೊಂಡು ಖರ್ಚು ಮಾಡೋಕ್ಕೆ. ಇವರಾದ ನಾನು ನೇರವಾಗಿ ಹೇಳ್ತೀನಿ ಅವೆಲ್ಲ ಉತ್ತರಗಳನ್ನ, ಯಾರು ಏನಾದರೂ ಪರವಾಗಿಲ್ಲ. ಅದು ನಾನು ಇರೋದು ಹೇಳ್ತಾರೆ ವಿಚಾರ ಅವರು ಬರಬೇಕಾಗಿದೆ, ಅವರಿಗೆ ಪ್ರಶ್ನೆ ಕೇಳಬೇಕಾಗಿತ್ತು. ನಿಮ್ಮ ಸಂಘಟನೆ ಕಡೆಯಿಂದ ಯಾವ ರೀತಿಗೆ ಹೋರಾಟ ಇರುತ್ತೆ, ನಮ್ಮ ವೈಯಕ್ತಿಕ ವಿಚಾರವಾಗಿನ ಅಥವಾ ಸಮುದಾಯಕ ವಿಚಾರವಾಗಿ? ಈಗ ನೋಡಿ, ಅಲ್ಲಿ ಬಂದರೆ ಏನೋ ಸರ್ಕಾರಿ ಸಮುದಾಯ ಸಂಸ್ಥೆಗಳು NGOಗಳು ಹೊರಟಿದೆ, ಅವರು ಹಣ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ 25% ಅದಕ್ಕೆ ಹಾಕಲ್ಲ ಅವರು. ಇವರೇ ಅದನ್ನು ಎತ್ಕೊಂಡು ಏನು ಬೇಕಲ್ಲ ಮಾಡಿ ಅಲ್ಲೋಗಿದ್ವಿ, ಈ ಥರ ಪರಿವರ್ತನೆ ಮಾಡಿದ್ವಿ, ಈ ಥರ ನಾವು ಶಿಕ್ಷಣ ಕೊಟ್ಟು, ಈ ಥರ ತರಬೇತಿಗಳು ಮಾಡಿದ್ವಿ, ಸರ್ ಕೌಶಲ್ಯ ಕಾರ್ಯಕ್ರಮ ಮಾಡಿದ್ವಿ ಅಂತೇಳಿ 108 ಹೇಳಿ ಮುಚ್ಚಿಬಿಡ್ತಾರೆ. ಅದನ್ನ ಏನು ಉಪಯೋಗನೇ ಆಗಲ್ಲ, ಅದರಿಂದ ಉಪಯೋಗನೇ ಇಲ್ಲ. ಇದನ್ನ ಯಾರು ಕರೆಕ್ಟಾಗಿ ಒಳ್ಳೆ ಯಾರು ಈ ಥರ ಜುಡಿಷಿಯಲಿ ಇರುವಂಥ ಪ್ರಸ್ತುತ ಅಥವಾ ನಿವೃತ್ತ ಆಗಿರುವಂಥ ವಿಶ್ರಾಂತಿ ಜಡ್ಜ್ಗಳನ್ನ ಇಟ್ಕೊಂಡು ಅವ್ರದ್ದೇ ಒಂದು ಸಮೂಹ, ಅವ್ರದ್ದೇ ಒಂದು ಕಮ್ಯುನಿಟಿ ಮಾಡಬೇಕು, ಯಾವುದೋ ಒಂದು ಆಯೋಗ ಮಾಡ್ತಾರೆ. ಆ ರೀತಿ ಮಾಡಿಕೊಂಡು ಆ ಒಂದು ಗ್ರಾಮಕ್ಕೂ ಹಳ್ಳಿ ಲೆವೆಲೆಲ್ಲೋ ಜಿಲ್ಲೆ ಲೆವೆಲೆಲ್ಲೋ ತಾಲೂಕು ಲೆವೆಲೆಲ್ಲೋ ಒಂದು ದೊಡ್ಡದಾಗಿ ವೇದಿಕೆ ಮಾಡಿ ಅಲ್ಲಿ ಕಾರ್ಯಕ್ರಮಗಳು ಮಾಡಿ ಇಲ್ಲ ಅವ್ರಿಗೆ ತರಬೇತಿ ಕೊಡಬೇಕು. ಅವಾಗಾದರೂ ಸ್ವಲ್ಪ ಕಮ್ಮಿ ಆಗ್ತವೆ. ಆ ಥರ ವಿಜಿಲೆನ್ಸ್ ಥರ ಇರಬೇಕು ಪೊಲೀಸನು. ಅವ್ರಿಗೆ ವಾರಕ್ಕೊಂದ್ಸಲಿ ಕರೆದು ಅವ್ರಿಗೇನು ಎಷ್ಟು PTCL ಕೇಸಸ್ ಆಗಿದೆ, ಎಷ್ಟು ಅಟ್ರಾಸಿಟಿ ಕೇಸಸ್ ಆಗಿದೆ, ಯಾರಿಗೇನು ದೌರ್ಜನ್ಯಗಳು ನಡೀತವೆ, ಇದೆಲ್ಲ ವರದಿ ತಗೋಬೇಕು. ಮತ್ತು ಅದಕ್ಕೇನು ಬೇಕು ಮಾಡಬೇಕು. ಅವರ SP ಲೆವೆಲಲ್ಲಿ ಇರ್ಬೋದು, SP ಲೆವೆಲ್ ಇರ್ಬೋದು, ಇವೆಲ್ಲ ಮಾಡಿದ್ರೆ ಸ್ವಲ್ಪಗಳು ಕಮ್ಮಿಗಳು ಆಗ್ಬೋದು. ಇಲ್ಲ ಏನು ಮಾಡಿದ್ರೆ ಸುಮ್ಮನೆ ಹಂಗೆ ಇದು ನೋಡಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ದಾರೆ ಇಲ್ಲಿ, ಅವ್ರ ಕೈಲಿದೆ ಇದೆಲ್ಲ ಜವಾಬ್ದಾರಿ. SP DG ಕೈಲಿದೆ, ಅವ್ರ ಕೈಲಿದೆ ಇದೆಲ್ಲ, ಹೋಮ್ ಮಿನಿಸ್ಟ್ರ್ ಕೈಲಿದೆ. ಅವ್ರುಗಳು ಹೋಗಿ ಇದೆಲ್ಲ ಏನು ಮಾಡಬೇಕು, ತುಂಬ ರಿಸ್ಕ್ ತೊಗೊಂಡು ಮಾಡಬೇಕು. ಇದೆಲ್ಲ ಪೇಪರ್ ನೋಡ್ತಾರೆ, ಅವ್ರು ಬಿಸಾಕ್ಬಿಡ್ತಾರೆ. ಏನು ಅವ್ರಿಗೆ ಜವಾಬ್ದಾರಿ ಏನು, ಅವ್ರ ಕೆಲಸ ನಡೀತಾ ಇರ್ತದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಎಷ್ಟು ಕೆಲಸಗಳು ಅವ್ರು ಮಾಡಬೇಕಾದಂತ ಇದೆ, ಇಂಥವನ್ನ ತಡಿಬೇಕು ಹೋಗಿ.
ಏನೇನೋ ಪದ್ಧತಿಗಳಿದೆ, ಯಾವುದೂ ಅವಾಯ್ಡ್ ಮಾಡ್ತಾ ಇಲ್ಲ. ಸುಮ್ಮನೆ ಆರಾಮಾಗಿದ್ದಾರೆ. ಸುಮ್ಮನೆ ಹೋಮ್ ಮಿನಿಸ್ಟ್ರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರುಗಳು ಅವ್ರಗಳಿಗೆ ಅವ್ರ ಕೈಲೇ ಇರೋದೆಲ್ಲ ಜವಾಬ್ದಾರಿ, ಮೂಲ ಜವಾಬ್ದಾರಿಗಳು. ಶಾಲೆಗಳಲ್ಲಿ ಏನು ಕಮಿಟಿ ಮಾಡಬೇಕು, ಹೊರಗಡೆ ಜನಗಳಿಗೆ ಏನು ಆಗ್ತದೆ, ಅವ್ರಗಳಿಗೆ ಏನು ಮಾಡಬೇಕು, ಯಾರು ಹೋಗ್ಬೇಕು ಅಲ್ಲಿ ತನಿಖೆ, ಮತ್ತು ಪ್ರತಿದಿನ ವೀಕ್ಷಣೆ ಯಾರು ಮಾಡಬೇಕು ಅಂಥವೆಲ್ಲ ಮಾಡ್ಕೊಬಂದಾಗ ಸ್ವಲ್ಪ 100ರಲ್ಲಿ ಅಟ್ಲೀಸ್ಟ್ ಒಂದು 40 ಭಾಗ ಆದರೂ ಕಮ್ಮಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಈ ರಾಜಕಾರಣಿಗಳು ಹಂಗೆ ಸರ್, ಈಗ ಜಾತಿಯ ಮೇಲೆ CM ಆಗಬೇಕು ಅಂತ ಉದ್ದಾಡ್ತಾ ಇಲ್ವಾ? ಹೌದು. ಈಗ ಪ್ರಮುಖವಾಗಿ ಈ ಅಡುಗೆ ಸಿಬ್ಬಂದಿಯ ಆಯ್ಕೆ ಹೇಗಿರುತ್ತೆ, ಮಾನದಂಡಗಳು ಏನಿರುತ್ತೆ ಅಂದರೆ ಅಲ್ಲಿ ಸ್ಥಳೀಯರ ಸಹಾಯದಿಂದ, ಅಂದರೆ ಅಲ್ಲಿ ರಾಜಕಾರಣಿ ಆಗಿರ್ಬೋದು, ಮತ್ತೊಂದು ಮಗದೊಂದು, ಸೊ ಅಲ್ಲಿ ಅವರ ರೀತಿ ಅಂದರೆ ಅವ್ರು ಹೇಳ್ದಂಗೆ ಆಯ್ಕೆ ಆಗತ್ತಾ, ಅಥವಾ ಈ SC ST ಅವ್ರನ್ನ ಬಿಟ್ಟು ಮೇಲ್ಜಾತಿ ಅಂಥೇಳಿ ಆಯ್ಕೆ ಮಾಡಲಾಗತ್ತಾ? ಪ್ರಕ್ರಿಯೆ ಹೇಗಿರುತ್ತೆ, ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ? ಹೇಗೆ ಆಯ್ಕೆ ಪ್ರಕ್ರಿಯೆಗಳು ಆ್ಯಕ್ಚುಲಿ ಅದನ್ನು ನೋಡಿ ಮಾಡಬೇಕಾಗ್ತದೆ, ಆಯ್ಕೆ ಮಾಡಬೇಕಾಗ್ತದೆ ಅವರು. ಭಾಳ ಮುಖ್ಯ ನೋಡಿ, ಇಲ್ಲಿ ಆಯ್ಕೆ ಯಾರೇ ಆಗಲಿ, ಈಗ ಅಲ್ಲಿ ಭಾಳ ಮುಖ್ಯ ಈ ಮನಸ್ಥಿತಿ ಏನಿದೆ ಅನ್ನೋದು, ಇದನ್ನು ಹೋಗಲಾಡ್ಸೋಕ್ಕೆ ಏನು ಕ್ರಮಗಳನ್ನ ಸರ್ಕಾರ ತಗೋತಾರೆ ಅಧಿಕಾರದ, ಅದು ಭಾಳ ಮುಖ್ಯ. ಅಲ್ಲಿ ಇವರು ಹೇಳ್ದಂಗೆ ಅದಕ್ಕೆ ಅಡಿಷ್ನಲ್ ನನಗನ್ಸೋದೇನು ಅಂದರೆ, ಭಾಳ ಮುಖ್ಯವಾದಲ್ಲಿ ಒಂದು ಅವ್ರ ಮೇಲೀಗ ತನಿಖೆಯಾಗಿ ಕ್ರಮ ತಗೋತಾರೆ. ಅವರು ಪಾಪ ಬಡ ಕಾರ್ಮಿಕರೇ, ಆ ಹೆಣ್ಮಗಳು ಆ ಮನಸ್ಥಿತಿಗೆ ಬಲಿಯಾಗಿರ್ತಾರೆ. ಈ ಮನಸ್ಥಿತಿನೂ ಬದಲಾಯಿಸಬೇಕಲ್ಲ, ಅದು ಮುಖ್ಯ. ಅಲ್ಲಿ ನೀವು ನನ್ನ ಕೇಳಿದ್ರೆ ಏನು ಮಾಡಬೇಕು ಅಂದರೆ, ಈ ಥರದ ಘಟನೆ ಆದಾಗ ಮೊದಲು ನಮ್ಮ ಮಿನಿಸ್ಟರ್ಗಳು, ಇವರು ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಲ್ಲ, ಅವ್ರು ನಿಂತು ತಟ್ಟೆ ತೊಳಿಬೇಕಲ್ಲಿ, ಆ ಮಕ್ಕಳ ಜೊತೆ ಊಟ ಮಾಡಬೇಕು ಅವರು. ಇದು ನೋಡಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ, ಬೇರೆಯವ್ರಿಗೊಂದು ಮೆಸೇಜ್ ಹೋಗುತ್ತೆ, ನೋಡಪ್ಪ ನಾನು ಹಿಂಗೆ ಮಾಡಬಾರ್ದು ಅಂತ. ರಿಯಲಿ ನಮ್ಮ ಶಾಲೆಗಳು ನೋಡಿ ಅದು ಸೆಕ್ಯುಲರ್ ಆಗಬೇಕು, ಅಂದರೆ ಧರ್ಮ ನಿರಪೇಕ್ಷವಾಗಿರಬೇಕಲ್ಲ. ಬಟ್ ಇಲ್ಲೇನಾಗುತ್ತೆ, ಶಾಲೆಗಳ ಒಳಗಡೆ ಧಾರ್ಮಿಕ ವಿಧಿವಿಧಾನಗಳು, ಜಾತಿ ಇವೆಲ್ಲ ತೊಗೊಂಬಂದಾಗ ಮಕ್ಕಳಲ್ಲಿ ಒಡಕನ ಬರ್ತದೆ. ಅದನ್ನೇ ಹೇಳ್ತಿದ್ದೆ ನಾನು. ಈ ಘಟನೆಗಳು ನೋಡಿ, ಇತ್ತೀಚೆಗೆ ಒಂದು 2 ವರ್ಷದಿಂದ ಉತ್ತರ ಪ್ರದೇಶದಲ್ಲಿ ಇನ್ನೂ ಘೋರ ನೋಡಿ, ಒಬ್ಬ ಹುಡುಗ ಪಾಪ ಅಲ್ಲಿ ಹೆಂಗಿದೆ ನೋಡಿ, ಬಾಯಾರಿಕೆ ಆಯಿತು ಅಂದ್ಬಿಟ್ಟು ಮೇಷ್ಟ್ರದು ಫ್ಲಾಸ್ಕಲ್ಲಿದ್ದ ನೀರು ಕುಡ್ದಿದ್ದಕ್ಕೆ ಅವನು ಸಾಯಂಗೆ ಹೊಡೆದ್ರು ಮೇಷ್ಟ್ರು. ಏನು ಮನಸ್ಥಿತಿ ಇದು? ಇದು ಭಾಳ ಖಂಡನೀಯ ಇದು. ಬಟ್ ಇದು ಈ ಮನಸ್ಥಿತಿ ಹಿಂಗಿರಬೇಕು, ಇದು ಹೋಗಬೇಕು ಅಂದರೆ ಇವತ್ತು ನಮ್ಮ ರಾಜಕಾರಣಿಗಳು, ಈ ವ್ಯವಸ್ಥೆ ಏನಾಗಿದೆ, ನೀವು ಆಗಲೇ ಹೇಳ್ದಂಗೆ ಎಲ್ಲವೂ ಜಾತಿ ಲೆಕ್ಕಾಚಾರಗಳು. ಜಾತಿ ಇಲ್ಲ ಅಂದರೆ ಅವ್ರು ಬದುಕಲ್ಲ, ಅದಕ್ಕೆ ಅವರು ಜಾತಿ ಇಟ್ಕೊಂಡೇ ರಾಜಕೀಯ ಮಾಡ್ತಾರೆ. ನಾನು ಈ ಪಕ್ಷ ಅಂತ ಹೇಳ್ತಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು, ನಮ್ಮ ಮಾಧ್ಯಮಗಳು ಹಾಗೇ ಇವೆ, ಎಲ್ಲ ಜಾತಿ ಸಮೀಕ್ಷೆಗಳು. ಈಗ ನೋಡಿ, ಇದು ಒಂದು ಕಡೆ ಯಾದಗಿರಲಾಗಿದೆ, ಬಟ್ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಶಾಲೆಗಳಲ್ಲಿ ಇವತ್ತು ಕೂಡ ಭಾಳ ಸಾಮರಸ್ಯದಿಂದ ಜನ ಬದುಕ್ತಿದ್ದಾರೆ. ಸಾಮರಸ್ಯ ಇಲ್ಲ ಅಂದರೆ ಇಡೀ ನಮ್ಮ ರಾಜ್ಯ ಛಿದ್ರ ಆಗಿಬಿಟ್ಟಿರೋದು ಇದೂ ಇದೆ, ಇನ್ನೊಂದು ಭಾಗ ಅದು. ಆದರೆ ಇವತ್ತು ಅದು ಪ್ರಮುಖ ಆಗಬೇಕು. ಇಂಥ ಘಟನೆಗಳು ಆಗಲೇಬಾರ್ದು. ನಾನು ಕೇಳಿದ್ರೆ ಆ ಥರ ಆಗಬೇಕು ಅಂದರೆ ಇದು ಭಾಳ ಮುಖ್ಯ. ಈ ರಾಜಕಾರಣಿಗಳು ಮತ್ತು ಈ ಅಧಿಕಾರಿಗಳು ಇವತ್ತಿನ ಜಾತಿ ಧರ್ಮ ಅವರು ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಡಿಪಾರ್ಟ್ಮೆಂಟ್ಗಳಲ್ಲಿ, ಸ್ಕೂಲಲ್ಲಿ, ಎಜುಕೇಷನ್ ಎಲ್ಲ ಕಡೆ ತರ್ತಾರೆ. ಅದಕ್ಕೆ ಈಶ್ವರಚಂದ್ರ ವಿದ್ಯಾಸಾಗರರು, ಕುವೆಂಪು ಅವರೆಲ್ಲ ಹೇಳಿದ್ದೇನೆ, ಧರ್ಮ ಬಂದು ವೈಯಕ್ತಿಕ ನಂಬಿಕೆ ಆಗಬೇಕು. ಅದು ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ ಧರ್ಮ ತರಬೇಡ್ರಿ, ನೀವು ಜಾತಿ ತರಬೇಡ್ರಿ, ಇದು ಅವ್ರ ಧೋರಣೆ ಆಗಿತ್ತು. ಇದು ಬರಬೇಕು ನೋಡಿ ನಮ್ಮ ಪಠ್ಯಪುಸ್ತಕದಲ್ಲಿ, ಸಮಾಜದಲ್ಲಿ. ಇದಕ್ಕೆ ಪರಿಹಾರ. ಅದರ ಜೊತೆಗೆ ಈ ನಮ್ಮಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಏನು ಕೆಲಸ ಆಗಿಲ್ಲ, ನಮ್ಮ ಸೊಸೈಟಿನ ಡೆಮೋಕ್ರಟೈಸ್ ಮಾಡೋದು, ಎಲ್ಲರಲ್ಲೂ ಸೈಂಟಿಫಿಕ್ ಮೈಂಡ್ನ ಬೆಳೆಸ್ಬೇಕು ಮಕ್ಕಳಲ್ಲಿ. ವೈಜ್ಞಾನಿಕ ಮನೋಭಾವ, ಪ್ರಶ್ನೆ ಮಾಡೋ ಮನೋಭಾವ ಎಲ್ಲ ಮಕ್ಕಳಲ್ಲೂ ಬೆಳೆಸಬೇಕು. ತಾನಾಗೆ ಇವೆಲ್ಲ ಹೋಗ್ತದೆ ಅವಾಗ, ಇದು ಬೆಳೆಸಬೇಕು. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಜಾತಿ ಪದ್ಧತಿ ಹೋಗೋದೆಲ್ಲ ಬಿಡ್ರಿ, ಇದು ಭಾಳ ತಪ್ಪು. ಹೋಗೋದೆಲ್ಲ ಬಿಡ್ರಿ ಅಂತ ಅದು ಶಾಶ್ವತವಾಗಿರಲಿ, ಇಂಥ ದೌರ್ಜನ್ಯ ನಡಿಲಿಂದಂಗೆ ಆಗ್ತದೆ. ಅಲ್ಲ, ಅದು ಹೋಗಕ್ಕೆ ಸಾಧ್ಯ ಇದು ಯಾವತ್ತೋ ಹೋಗಿರೋದು. ಇದು ಯಾಕೆ ಉಳಿದಿದೆ ಅಂದರೆ, ಈ ನಮ್ಮ ರಾಜಕಾರಣಿಗಳು, ಆಳ್ವಿಕರು, ಅವ್ರಿಗೆ ಜಾತಿ ಬೇಕು, ಈ ಶೋಷಣೆ ಬೇಕು, ತಾರತಮ್ಯ ಬೇಕು, ಆವಾಗಲೇ ಓಟ್ ತೊಗೊಳಕ್ಕಾಗೋದವರು. ಇಲ್ಲಾಂದರೆ ಹೆಂಗೆ ಅವ್ರ ಅಧಿಕಾರಕ್ಕೆ ಬರ್ತಾರೆ? ಆವಾಗಲೇ ಜನಗಳ ಒಡೆಯೋಕ್ಕೆ ಸಾಧ್ಯ. ನಾವು ನಮ್ಮಲ್ಲೇ ಕಚ್ಚಾಡಿದ್ರೆ ಇವ್ರೇನು ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ತರ್ತಾರೆ. ನಾವು ಹಳ್ಳಿಗಳಿಗೆ, ಯಾಕೆ ಹಳ್ಳಿಗಳಿಗೆ ಹೆಚ್ಚು ಹೋಗ್ತಿರ್ತೀನಿ ನಾನು, ಸರ್ಗೂ ಗೊತ್ತಿದೆ. ಹಳ್ಳಿಗಳಲ್ಲಿ ಹೋಗಿ ನೋಡಿ, ಸಾಕಷ್ಟು ಸಾಮರಸ್ಯ ಇದೆ, ಒಟ್ಟಿಗೆ ಕಲಿತು ಬದುಕ್ತಾರೆ, ಒಬ್ರಿಗೊಬ್ರು ಆಗ್ತಾರೆ. ಇದೇ ಜನಗಳಲ್ಲಿ. ಇದನ್ನು ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು, ತರಬೇಕು. ಇದು ಮುಖ್ಯವಾಹಿನಿಗೆ ಬರಬೇಕಾಗ್ತದೆ. ಕಾಳೆಯ ಸರ್, ಈಗ ಪ್ರಮುಖವಾಗಿ ಈ ಮೇಲು ಕೀಳು ಅಥವಾ ಜಾತಿ ವ್ಯವಸ್ಥೆನ ಹೋಗಲಾಡಿಸಲು
ಶಿಕ್ಷಣದಿಂದ ಸಾಧ್ಯ ಆಗುತ್ತಾ ಅಥವಾ ರಾಜಕಾರಣಿಗಳಿಂದ? ಅಂದರೆ ಯಾರು ಕೈ ಜೋಡಿಸಿದ್ರೆ ಬಹುಶಃ ಈ ರೀತಿಯ ಘಟನೆಗಳು ಕಡಿಮೆ ಆಗಬಹುದು ಅಂತ ಅನ್ಸುತ್ತೆ. ಇಲ್ಲ, ಇದು ಮೂಲ ಶಿಕ್ಷಣ ಕಾರಣ. ಶಿಕ್ಷಣದಿಂದನೇ ಆಗಬೇಕಿದು. ಬಟ್ ರಾಜಕಾರಣದಿಂದ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ರಾಜಕೀಯ ಅಂತಂದರೆ ಘರ್ಷಣೆಗಳು ಮತ್ತು ರಾಜಕೀಯದಾಗ ಇದು ಜಾತಿಗಳನ್ನ ಉಪಯೋಗಿಸ್ತಿರೋದ್ರಿಂದ ಇನ್ನೂ ಬೆಳವಣಿಗೆಗಳಾಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ. ಅಲ್ಲಿ ಈ ಜಾತಿಯವರು ಆ ಜಾತಿಯವರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇಡಿ ಅಂತೇಳಿ ರಾಜಕಾರಣಿಗಳು ಹೇಳೋದು ಸಿಂಪಲ್, ವೆರಿ ಸಿಂಪಲ್ಲಾಗಿ. ಅವನು ಯಾವ ಜಾತಿ ಅವನಷ್ಟಕ್ಕೆ ಇರಬೇಕು, ಈ ಜಾತಿ ಇವನಿಷ್ಟಕ್ಕೆ ಇರಬೇಕು, ಅವನು ಆ ಜಾತಿ ಅಂತೇಳಿ ಕೌಂಟ್ ತೊಗೋತಾರೆ. ಯಾವ್ಯಾವುದು ಜಾತಿ ಎಷ್ಟೆಷ್ಟಿದೆ ಅಂತ ಅವರು ಆ ವಿಧಾನಸಭೆ ಲೆಕ್ಕದಲ್ಲಿ ಎಲ್ಲ ಲಿಸ್ಟ್ ಇಟ್ಕೊಂಡಿರ್ತಾರೆ. ಅವರು ಯಾರ್ಯಾರಿಗೆ ಏನು ಅನುಕೂಲ ಕೊಡಬೇಕು, ಯಾರಿಗೆ ಅನುಕೂಲ ಮಾಡಬಾರ್ದು, ಯಾರಿಗೆ ಏನು ತಗೋಬೇಕು, ಅವರಿಂದ ಸವಲತ್ತು ಎಲ್ಲ ಅದೆಲ್ಲ ಅವ್ರ ಹತ್ರ ಆಲ್ರೆಡಿ ಅಂಕಿಅಂಶ ಇಟ್ಕೊಂಡು ಮಾಡ್ಕೋತಾರೆ. ಕಾರಣ ಯಾಕೆ? ರಾಜಕೀಯಕ್ಕೋಸ್ಕರ. ಇಲ್ಲಿ ಕಾರಣ ಇಲ್ಲ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬೇಕಾದರೆ ನಾವು ಈ ಜಾತಿ ವ್ಯವಸ್ಥೆನ ತೊಲಗಿಸ್ಬೋದು ಏನಾದ್ರು ಮಾಡಿ. ಏನು ಓದಿ ಚೆನ್ನಾಗಿ ವಿದ್ಯಾವಂತರಾಗಿ ದೊಡ್ಡ ದೊಡ್ಡ ಆಫೀಸರ್ ಆಗಿ IAS KS ದೊಡ್ಡ ಏನು ಹೇಳ್ದಂಗೆ ನಮ್ಮ ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸ್ ಆದರೆ ಅಲ್ಲಿ ಅವಾಗ ಅದೆಲ್ಲ ಸಂಪೂರ್ಣ ನಿರ್ನಾಮ ಆಗುತ್ತೆ ಅಂತ ಹೇಳ್ಬಲ್ಲೆ. ಅದು ಯಾಕಂದರೆ ನೋಡಿ ಹೇಳಿದ್ರು ಇವರು ಸಂಗೊಳ್ಳಿ ರಾಯಣ್ಣವ್ರನ್ನೂ ಮೊನ್ನೆ ಹೋಗಿ ನೋಡ್ಕೊಬಂದೆ ನಾನು. ಅವ್ರು ಎಷ್ಟು ಹೋರಾಟ ಮಾಡಿದ್ದಾರೆ ಅವತ್ತನ್ನ ಬ್ರಿಟಿಷವ್ರ ಮೇಲೆ ಅಂತೇಳಿ. ನಾನು ಅದನ್ನು 2 ಅವರ್ ನೋಡೋಕ್ಕೂ ಇಟ್ಕೊಳ್ಳಲ್ಲ. 1 ಡೇ ಹೋದರೆ ಸಾಯಂಕಾಲ ಅಷ್ಟಾಗುತ್ತೆ. ಆಮೇಲೆ ನಾನು ಭಗತ್ ಸಿಂಗ್ ಅವ್ರ ಬಗ್ಗೆನೂ ಓದ್ತಾ ಇರ್ತೀನಿ. ಆಮೇಲೆ ನಾನು ಈ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ನಾನು ತುಂಬ ಅವ್ರ ಅಭಿಮಾನಿ. ಅದರಲ್ಲೂ ಅವರೆಲ್ಲ ಏನಂದರೆ ಅವರು ಈ ಸಮಾಜನ ಹೇಳ್ದಂಗೆ ಒಂದು ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿತ್ತು ಅವರಲ್ಲಿ. ಹೋರಾಟ ಮಾಡಬೇಕು ಮನೋಭಾವನೆ ಇತ್ತು. ಏನಕ್ಕಾಗಿ ಹೋರಾಟ ಮಾಡಬೇಕು? ದೇಶಕ್ಕಾಗಿ ಹೋರಾಟ ಮಾಡಬೇಕು, ನಮ್ಮ ರಾಜ್ಯಕ್ಕಾಗಿ ಹೋರಾಟ ಮಾಡಬೇಕು, ಇರುವಂಥ ಜನಗಳಿಗೋಸ್ಕರ ಹೋರಾಟ ಮಾಡಬೇಕು. ಅವರು ಆ ಥರ ರೂಢಿಸ್ಕೊಂಡಿದ್ದರು. ಈಗಿನ ಅದನ್ನು ಏನು ಮಾಡಿದ್ರೆ ರಾಜಕಾರಣಿಗಳು ಏನು ಮಾಡೋರು, ಈಗ ಅದನ್ನು ಹೋರಾಟಗಾರರು ಹೋದ್ರದು. ಆಗಿನ ಹೋರಾಟಗಾರರು ಹೋದರು, ಎಲ್ಲ ಸ್ವತಂತ್ರ ಪೂರ್ವದಲ್ಲೇ ಅವ್ರು ಹೋದ್ರು. ಈಗಿನ ರಾಜಕೀಯ ವ್ಯವಸ್ಥೆ ಬಂದ ಮೇಲೆ ಈಗಿರೋ ರಾಜಕಾರಣಿಗಳು ಅವ್ರೇನು ಹೋರಾಟ ಮಾಡಬೇಕು, ಹಣ ಎಷ್ಟು ಮಾಡಬೇಕು, ನಾನೆಂತ ಅಧಿಕಾರ ಕ್ಯಾಬಿನೆಟ್ ತಗೋಬೇಕು, ಯಾವ ಜಾತಿ ಎಲ್ಲಾರು ಯಾರು ಏನಾರಾಗೋಗ್ಲಿ ಅವ್ರು ಬೇಕಾಗಿಲ್ಲ. ಅವ್ರನ್ನ ಇಟ್ಕೊಂಡು ನಾವು ಜಾತಿ ವ್ಯವಸ್ಥೆನ ಸರಿಪಡಿಸ್ತೀವಿ ಅಂದರೆ ಹೆಂಗೆ ನೀವು ಹೇಳೋಕ್ಕಾಗುತ್ತೆ ಹೇಳಿ? ಸಾಧ್ಯನೇ ಇಲ್ಲ. ನೀವು ಶಿಕ್ಷಣ ವ್ಯವಸ್ಥೆಯಿಂದ ಬೇಕಾದರೆ ನೀವು ಯಾವ ರೀತಿ ಆದರೂ ಬದಲಾವಣೆ ಮಾಡ್ಕೋಬೋದು. ಆಮೇಲೆ ಅದ್ರ ಜೊತೆಗೆ ಅಂತರ್ಜಾತಿ ವಿವಾಹಗಳು ಹೆಚ್ಚಬೇಕು ತುಂಬ. ಅವಾಗ ಹೋಗ್ತಾ ಬದಲಾವಣೆಗಳಾಗ್ತವೆ. ಜೊತೆಗೆ ಬಡತನ ಸಂಪೂರ್ಣ ನಿರ್ಮೂಲನೆ ಆಗಬೇಕು. ಬಡತನ ನಿರ್ಮೂಲನೆ ಆಗೋಕ್ಕೆ ಏನು ಕಾರಣ? ಉದ್ಯೋಗಕ್ಕೆ ಏನು ಬೇಕು? ಶಿಕ್ಷಣ. ಈ ವ್ಯವಸ್ಥೆಯಿಂದನೇ ಇದೆಲ್ಲ ಗಟ್ಟಿಮುಟ್ಟಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಬಿಟ್ಟು ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲ, ಹೆಚ್ಚಿಗೆ ಆಗಲ್ಲ. ಅವರು ಇದರಿಂದನೇ ಅದು ಬೆಳವಣಿಗೆ ಆಗಬೇಕು. ಇಲ್ಲಾಂದರೆ ಇಟ್ಕೊಂಡು ಅರ್ಧ ಎಜುಕೇಷನ್ ಮಾಡಿರೋನ್ನ ರಾಜಕೀಯಕ್ಕೆ ಹಾಕೋತಾರೆ, ಫುಲ್ ಎಜುಕೇಷನ್ ಮಾಡೋರು ಅವ್ರ ಅಂಡರ್ ಅಧಿಕಾರಿಗಳು ಮಾಡ್ಕೋತಾರೆ, ಇನ್ನೂ ತುಳಿದಾಕ್ಬಿಡ್ತಾರೆ ನನ್ನ ಪ್ರಕಾರ. ಸತ್ಯನಾ ಸರ್? ಹಂಗೆ ಮಾಡೋದು. ಎಸ್ ರಾಜಶೇಖರ್ ಸರ್, ಈಗ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆಗೆ ಮುಕ್ತಿ ಇದೆಯಾ ಇಲ್ವಾ? ಖಂಡಿತ ಮುಕ್ತಿ ಇದೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಒಂದು ಕರೆಕ್ಟು, ಶಿಕ್ಷಣದಲ್ಲಿ ಬದಲಾವಣೆಗಳು ಬರಬೇಕು. ಅಂದರೆ ಶಿಕ್ಷಣ ಮೊದಲನೇದಾಗಿ ರಾಜಕೀಯದಿಂದ ಮುಕ್ತವಾಗಿರಬೇಕು. ರಾಜಕೀಯ ಪಕ್ಷಗಳು, ಸರ್ಕಾರಗಳು ಶಿಕ್ಷಣದಲ್ಲಿ ಮೂಗು ತೋರಿಸ್ಬಾರ್ದು. ನಮ್ಮ ನೋಡ್ತೀವಲ್ಲ, ಪಠ್ಯಪುಸ್ತಕಗಳನ್ನು ತಿರುಚ್ತಾರೆ, ಅವ್ರ ವಿಚಾರಗಳನ್ನ ತುರುಕ್ತಾರೆ. ಇಲ್ಲಿ ಇದಾಗಬಾರ್ದು ಒಂದು. ಎರಡನೇದು, ಶಿಕ್ಷಣ ಸಂಸ್ಥೆಗಳು ರಿಯಲಿ ಸೆಕ್ಯುಲರ್ ಆಗಿರಬೇಕು. ಅಂದರೆ ನನ್ನ ನಂಬಿಕೆ ನನ್ನ ಮನೇಲಿ ಇಟ್ಕೋತೀನಿ ನಾನು. ಶಿಕ್ಷಣ ಸಂಸ್ಥೆ ರಾಜಕೀಯದೊಳಗಡೆ ಧರ್ಮ ಬರಬಾರ್ದು. ಇದನ್ನು ಸುಭಾಷ್ ಚಂದ್ರ ಬೋಸ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರ ಮಾತುಗಳಲ್ಲಿ ಹೇಳಬೇಕು ಅಂದರೆ. ಇನ್ನೊಂದು, ಇದು ಬರೀ ಶಿಕ್ಷಣದಲ್ಲೇ ಆದರೆ ಸಾಲದು, ಶಿಕ್ಷಣದಲ್ಲಿ ಆಗಬೇಕು. ಜೊತೆಗೆ ರಾಜಕೀಯದಲ್ಲೂ ಬದಲಾವಣೆ ಬರಬೇಕು. ರಾಜಕೀಯದಲ್ಲಿ ಎಂಥ ಬದಲಾವಣೆ ಆಗಬೇಕು ಅಂದರೆ, ಅಲ್ಲಿ ಜನಪರ ರಾಜಕೀಯ, ಕ್ರಾಂತಿಕಾರಿ ರಾಜಕೀಯ, ಯಾವೊಂದು ವ್ಯವಸ್ಥೆನ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಕನಸು ಕಂಡ್ರು, ಒಂದು ಕಾರ್ಮಿಕರ ವ್ಯವಸ್ಥೆ, ಒಂದು ಸಮಾಜವಾದಿ ವ್ಯವಸ್ಥೆ, ಅಂಥದ್ದು ಬಂದರೆ ಇದೆಲ್ಲ ಹೋಗುತ್ತೆ ಅಂತ. ಅದು ಆಗಬೇಕು. ರಾಜಕೀಯನೂ ಬದಲಾಗಬೇಕು. ಬಟ್ ಆ ರಾಜಕೀಯ ಬದಲಾಗಬೇಕು ಅಂದರೆ ಮೊದಲು ಶಿಕ್ಷಣದಿಂದ ಪ್ರಾರಂಭ ಆಗಬೇಕು. ಎಜುಕೇಷನಲ್ ಚೇಂಜಸ್ ಆಗಬೇಕಾಗ್ತದೆ. ನಾವು ಇದೊಂದು ಸಾಮಾಜಿಕ ಸಾಂಸ್ಕೃತಿಕ ಒಂದು ಹೋರಾಟ ಆಗಬೇಕಿಲ್ಲಿ. ಎಲ್ಲರನ್ನೂ ನಮ್ಮ ನಿಜವಾದ ಸಮಸ್ಯೆಗಳೇನಿದೆ, ಈಗ ಶಿಕ್ಷಣ, ವ್ಯಾಪಾರ, ಬಡತನ, ನಿರುದ್ಯೋಗ, ಬೆಲೆ ಏರಿಕೆ, ಇದ್ರ ವಿರುದ್ಧ ಹೋರಾಟಕ್ಕೆ ನಾವೆಲ್ಲ ಒಂದಾದಾಗ, ಕೈ ಸೇರಿಸ್ಕೊಂಡು ಹೋರಾಟ ಮಾಡಿದಾಗ ನಮಗೆ ಧರ್ಮ, ಜಾತಿ ಯಾವುದೂ ಬರಲ್ಲ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಚಳವಳಿ, ಜನ ಚಳವಳಿ ನೋಡಿ, ಹೋರಾಟಗಳು ನಡೆದಾಗ ಜನ ಮರ್ತೇ ಬಿಡ್ತಾರೆ. ಮೊನ್ನೆ ನಮ್ಮ ಆಶಾ ಕಾರ್ಯಕರ್ತರು ಇಲ್ಲಿ 4 ದಿನ ಕೂತರು ರಸ್ತೆ ಫ್ರೀಡಮ್ ಪಾರ್ಕಲ್ಲಿ. ಹಲವಾರು ಧರ್ಮಗಳು, ಹಲವಾರು ಜಾತಿಗಳು ಎಲ್ಲ ಇದ್ದಾರೆ. ಒಂದೇ ಅಡುಗೆ ಮನೆ. ನಾನು ಆ ಹೋರಾಟಕ್ಕೆ ಬೆಂಬಲಿಸಿ ಹೋಗಿದ್ದೆ. ಅಲ್ಲಿ ಇವೆಲ್ಲ ಒಟ್ಟು ಕೂತು ಊಟ ಮಾಡೋರು. ಸಮಸ್ಯೆನೇ ಇಲ್ಲ. ಇಂಥದ್ದು ಬರಬೇಕು. ಇನ್ನೊಂದು ನೋಡಿ, ಯೋಚನೆ ಮಾಡ್ಬೋದು ಅನ್ಸುತ್ತೆ. ನಾನು ಕೇಳಿರೋದು ಇದು, ನಮ್ಮ ವೀಕ್ಷಕರು ಯೋಚನೆ ಮಾಡಬೇಕು. ಹಲವಾರು ಜನ ಈ ಹೋರಾಟದಲ್ಲಿರೋರು ಹೇಳೋದು, ವಿದ್ಯಾರ್ಥಿಗಳ ಹಾಸ್ಟೆಲ್ಗಳೇನಿದೆ, ಹೆಚ್ಚೆಚ್ಚು ಜನರಲ್ ಹಾಸ್ಟೆಲ್ಗಳಾಗಬೇಕು. ಅಲ್ಲಿ ಎಲ್ಲ ಜಾತಿ ಧರ್ಮದವರು ಇರಲಿ, ಒಟ್ಟಿಗೆ ಬದುಕಲಿ, ಒಟ್ಟಿಗೆ ಜೀವನ ಮಾಡಲಿ, ಒಟ್ಟಿಗೆ ಊಟ ಮಾಡಲಿ. ಇದು ನೋಡಿ ಜಾತಿ ಪದ್ಧತಿಗಳು, ಈ ಬಯಾಸ್ಗಳು ಹೋಗ್ತವೆ ಅಂತ.
ಮೇ ಬಿ ಇಂಥದ್ದು ಆಗಬೇಕಾಗ್ತದೆ. ಯೋಚನೆ ಮಾಡ್ಬೋದು ಇವೆಲ್ಲ ನಾವು. ಒಟ್ಟಾರೆ ಏನಂದರೆ ಇಲ್ಲಿ ಈ ಜಾತಿ ವ್ಯವಸ್ಥೆ ಹೋಗಲಾಡಿಸೋಂಥ ಒಂದು ರಾಜಕೀಯ ಇಚ್ಛಾಶಕ್ತಿ, ಮನಸ್ಥಿತಿ ಬೇಕು. ಈಗ ಅಧಿಕಾರದಲ್ಲಿರೋರಿಗೇ ಇಲ್ಲಪ್ಪ ಜಾತಿ ಉಳಿಬೇಕು, ಈ ಜಾತಿಗಳಿಗೆ ಉಳಿಬೇಕು, ಆ ಕೆಳ ಜಾತಿಯವರು ಅವರು ಕೆಳಗೆ ಇರಬೇಕು, ತುಳಿತಕ್ಕೊಳಗಾಗಬೇಕು, ಆಗಲೇ ನಾನು ಬದುಕಕ್ಕೆ ಸಾಧ್ಯ ಅಂತ ಇದ್ದರೆ ಬದಲಾಯಿಸಲ್ಲ ಅವರು. ಇದು ಹೋಗಬೇಕು. ಅದಕ್ಕೆ ಇಲ್ಲ ಆಗಬೇಕು ಅಂದರೆ ನಮ್ಮ ರಾಜ್ಯದಲ್ಲಿ ನಡೆಯೋದು ಜಾತಿಗಳ ಮೇಲೇ ರಾಜಕಾರಣ ನಡೆಯೋದು. ಜಾತಿ ಇಲ್ಲಾಂದ್ರೆ ರಾಜಕಾರಣ ನಡೆಯೋದಿಲ್ಲ, ಯಾರೂ ರಾಜಕಾರಣಿನೂ ಇರೋದಿಲ್ಲ. ಹೌದು, ಇಡೀ ದೇಶದಾದ್ಯಂತ ಪರಿಸ್ಥಿತಿ ಹಂಗೆ ಇದೆ. ಎಲ್ಲ ಕಡೆ ನೀವು ನೋಡಿದ್ರೆ ಎಷ್ಟು ಡೀಪ್ ಮೈಂಡ್ ನೋಡಿ, ಅಂದರೆ ಹೆಂಗೆ ಎನ್ಕರೇಜ್ ಮಾಡ್ತಾರೆ ನೋಡಿ. ಇವಾಗ ಕುಂಭಮೇಳ ಆಯ್ತಿದ್ದು, ನಾನು ಧಾರ್ಮಿಕ ಪ್ರಶ್ನೆಗೆ ಹೇಳ್ತೀರ, ಇಷ್ಟು ದೊಡ್ಡ ಆಗಿದ್ದದು ಎಲ್ಲ ಪ್ರಧಾನಮಂತ್ರಿಯಿಂದ ಹಿಡಿದು ಇಡೀ ಪರಿವಾರ ಹೋಗಲು ಕೂತ್ಕೊಂಡ್ರೆ ಏನಾಗ್ತದೆ ಹೇಳ್ರಿ. ಆಮೇಲೆ ಅದ್ರ ಬಗ್ಗೆ ಎಕ್ಸಾಜರೇಷನ್ ಬೇರೆ ಇವರು ಮೀಡಿಯಾದಲ್ಲಿ ಇದು ಮಾಡೋದು, ಅಂದರೆ ಜನಗಳನ್ನು ಮೂಢನಂಬಿಕೆಗೆ ಬರೋಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇಸ್ರೋ ಚೇರ್ಮನ್ ನೋಡಿ, ಅವರು ಹೋಗ್ಬಿಟ್ಟು ಒಂದು ರಾಕೆಟ್ನ ಲಾಂಚ್ ಮಾಡೋಕ್ಕೆ ಮುಂಚೆ ಅವ್ರದ್ದು ಇದನ್ನು ತೊಗೊಂಡೋಗಿ, ರಾಕೆಟ್ ಅದರ ಮಾಡಲ್ ತೊಗೊಂಡೋಗಿ ತಿರುಪತಿಗೆ ಹೋಗಿ ಪೂಜೆ ಮಾಡ್ತಾರೆ. ಏನು ಕತೆ ಇದು? ಇದು ಮಾಡಬೇಕಾದ್ರೆ ಖಂಡನೀಯ. ಇದು ಒಬ್ಬ ಸೈಂಟಿಸ್ಟ್ ಆಗಿಬಿಟ್ಟು ಈ ಕೆಲಸ ಮಾಡಬಾರ್ದು ಅವರು. ನಿನ್ನ ನಂಬಿಕೆ ಅಲ್ಲಿರಲಿ. ಈಗ ಅಲ್ಲಿ ಆ ಒಂದು ಸ್ಯಾಟಲೈಟ್ನ ಮಾಡೋದಕ್ಕೆ ಎಷ್ಟು ಧರ್ಮದವರು, ಎಷ್ಟು ಜಾತಿಯವರು ಎಲ್ಲ ಭೇದ ಮರೆತು ವಿಜ್ಞಾನಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಮಾಡಬೇಕು ಇವ್ರಂಗೆ. ಅರೆ ಏನು ಪಾಠ ಹೇಳ್ಕೊಡ್ತಿದ್ದಾರೆ ನೋಡಿ. ಹಿಂದೆ ಇದ್ದಂಥ ನಮ್ಮ ವಿಜ್ಞಾನಿಗಳು ಎಲ್ಲ ಹೆಂಗಿದ್ರು. ನಮ್ಮ ಬೆಂಗಳೂರಿನಲ್ಲೇ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಎಂಥ ವಿಚಾರವಾದಿ ನೋಡಿ ಅವರು ಆ ಟೈಮಲ್ಲಿ ಸಾಯಿಬಾಬಾ ಇನ್ನಿತರರು ಜನಗಳ ವಂಚಿಸಿದ್ದೆ, ಓಪನ್ ಆಗಿ ಚಾಲೆಂಜ್ ಮಾಡಿದ್ರು ಹೋಗ್ಬಿಟ್ಟು, ಇದಾಗಬಾರ್ದು ಅಂತೇಳಿ. ಇಂಥವ್ರು ಬೇಕು ನಮಗೆ, ಇಂಥ ಶಿಕ್ಷಣ ತಜ್ಞರು ಬೇಕು, ಇಂಥ ವೈಸ್ ಚಾನ್ಸಲರ್ಗಳು ಬೇಕು, ಪ್ರಿನ್ಸಿಪಾಲ್ಗಳು, HMಗಳು ಇಂಥವ್ರು ಬರಬೇಕು. ನಾವೆಲ್ಲ ಕಲ್ತಿದ್ದಂಥವ್ರು ಕೆಳಗೇನೆ ಹೆಂಗಿದ್ದು ಅಂದರೆ ನಾನು ಓದಂಥ ಸ್ಕೂಲಲ್ಲಿ ಕೋಇನ್ಸಿಡೆಂಟ್ಲಿ ನಮ್ಮ HM ಒಬ್ಬರು ಮುಸ್ಲಿಮ್ ಅವರು. ಆದರೆ ನಮ್ಗೆ ಯಾವತ್ತೂ ಆ ಫೀಲಿಂಗೇ ಬಂದಿಲ್ಲ. ನಮ್ಮಲ್ಲಿ ಎಂಥ ಒಳ್ಳೆ ವಿಚಾರಗಳನ್ನ ಬೆಳೆಸಿದ್ರು, ಅಂಥ ಒಳ್ಳೆ ವಿಚಾರ ಬೆಳೆಸಿದ್ರು. ಸೊ ಇದು ಆಗಬೇಕಿಲ್ಲ ಸಮಾಜದಲ್ಲಿ. ಆವಾಗ ನೋಡಿ ಇದು ಹೋಗ್ತದೆ. ಇದು ಒಂದು ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕವಾಗಿ ಈ ಸಮಾನತೆಯ ಸಮಾಜ ಬರಬೇಕು. ಭಗತ್ ಸಿಂಗ್ ಹೇಳ್ದಂಗೆ ಅವಾಗ ಇದು ಅಂತಿಮವಾಗಿ ಹೋಗ್ತದೆ. ಕಳೆ ಸರ್, ಈಗ ಪ್ರಮುಖವಾಗಿ ಈಗ ಈ ರೀತಿಯ ಘಟನೆಗಳು ಕಡಿಮೆ ಆಗಬೇಕು ಅಂತಂದರೆ ಕಾನೂನು ರೀತಿಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ? ಬೇರೆ ರೀತಿ ಕಾನೂನು ಬಂದರೆ ಇಂಥ ಘಟನೆ ಕಡಿಮೆ ಆಗಬಹುದು ಅಂತ ಹೇಳಿದ್ರೆ? ಇಲ್ಲ, ಖಂಡಿತವಾಗ್ಲೂ ಕಾನೂನು ವ್ಯವಸ್ಥೆಯಲ್ಲಿ ಬದಲಾವಣೆಗಳು ತರಬೇಕು. ಅನ್ನನಲ್ಲಿ ನಾವು ಏನು ಇದಕ್ಕಾದಂಥ ಕಠಿಣವಾದ ಶಿಕ್ಷೆಗಳು ಆಗಲಿ, ಕಠಿಣವಾದಂಥ ಕ್ರಮಗಳಾಗಲಿ ಅವೆಲ್ಲ ಬಂದಾಗ ಏನಾಗುತ್ತೆ, ಭಯ ಪಡ್ತಾರೆ. ಈ ಥರ ಆಗ್ಬಿಡುತ್ತೆ, ಏನು ನೋಡಿ ಇವಾಗ ಎಲ್ಲ ಈಗ ರಾಬ್ರಿ ಕೇಸ್ ಮಾಡೋರಿಗೆಲ್ಲ ಗೋಲಿ ಹೊಡಿದು ಎನ್ಕೌಂಟ್ರೆಲ್ಲ ಮಾಡ್ತಾರೆ, ಅವ್ರಿಗೆಲ್ಲ ಮಾಡಿ ಈ ಥರ ಭಯಗಳು ಸೃಷ್ಟಿ ಆಗಬೇಕಾದ್ರೆ ಇದರಲ್ಲಿ ಏನಾದರೂ ಒಂದು ಹೊಸ ಕಾನೂನುಗಳು ಅಟ್ರಾಸಿಟಿ ಸಂಬಂಧಪಟ್ಟಂಗೆ ಮತ್ತು SC/ST ಆ್ಯಕ್ಟ್ಗಳು ಸಂಬಂಧಪಟ್ಟಂಗೆ ಬೇರೆ ಬೇರೆ ಕಾನೂನುಗಳು ತರಬೇಕು, ಹೊಸದಾಗಿ ಮಾಡಬೇಕು. ಆ ಇರೋ ಕಾನೂನಾದರೂ ಅಟ್ಲೀಸ್ಟ್ ಟೈಟ್ ಮಾಡಬೇಕು. ಈಗ ಇರೋ ಕಾನೂನಾದರೂ ಭದ್ರಪಡಿಸಿದ್ರೆ ಅಟ್ಲೀಸ್ಟ್ ಹೇಳ್ದಂಗೆ ಆ ಒಂದೇನು ಕ್ರಮೇಣ ಕಮ್ಮಿ ಆಗ್ತಾ ಬರ್ತವೆ ಅಂತ ಹೇಳ್ತೀವಿ. ಈಗ ನೋಡಿ, ಈಗೇನು ನಾನು ಅಲ್ಲಿ ಇರೋ ಕಾನೂನುಗಳೆಲ್ಲ ಸೆಡ್ಡಿಲಾಗಿ ಕೊಟ್ಬಿಟ್ಟು ಈಗ ಇವತ್ತು ಏನು ನೋಡಿ ಅಟ್ರಾಸಿಟಿ ಕೇಸಲ್ಲಿ ಈಗ ಕೋರ್ಟಲ್ಲಿ ತೀರ್ಮಾನ ಆಯಿತು. ಸುಮ್ಮನೆ ಈಗ ಈ ಜಾತಿ ಎತ್ಕೊಂಡು ಏನೋ ಬೈದರೆ ಅದು 4 ಗೋಡೆ ಮಧ್ಯದಲ್ಲಿ ಬೈದರೆ ಬೈದಂಗಲ್ವಂತೆ. ಅದು ಹೊರಗಡೆ ಬಂದರೆ ಗೊತ್ತಾದರೆ, ಪಬ್ಲಿಕ್ ಗೊತ್ತಾದ್ರೆ ಮಾತ್ರ ಅದು ಅಟ್ರಾಸಿಟಿಗೆ ಅಟ್ರಾಕ್ಟ್ ಆಗುತ್ತೆ ಅಂತ. ಅದು ನೀವೇ ಹೇಳಿ, ಹೆಂಗೆ ಅದು 4 ಗೋಡೆ ಮಧ್ಯದಲ್ಲಿ ಹಿಂಗಾರು ಏನಾರು ಬೇರೆ ಯಾರು ನಡೆದಿದ್ರೆ ಅದು ಹೆಂಗೆ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳೋಕ್ಕಾಗುತ್ತೆ? ಕಾರಲ್ಲಿ ಎಂತ ವೆರಿ ಸಿಂಪಲಾಗಿ ಹೇಳ್ತಾರೆ ಇವೆಲ್ಲ. ಕಾನೂನಲ್ಲಿ 4 ಗೋಡೆ ಮಧ್ಯದಲ್ಲಾದ್ರೂ ಅವ್ನಿಗೆ ಏನಾರು ಅಂದಿದ್ರೆ ಅವ್ನಿಗೆ ಆಗೋ ನೋವು ಅದೇ. 4 ಗೋಡೆಯಿಂದ ಈಚೆ ಬಂದು ಮಾತಾಡಿದ್ರು ಅವ್ನಿಗೆ ಆಗೋ ಅವಮಾನಗಳು ಅದೇ, ಬೇರೆ ಚೇಂಜಸ್ ಏನಾಗಲ್ಲ. ಕಾನೂನು, ನನ್ನ ಪ್ರಕಾರ ಕಾನೂನಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಇರಬೇಕು, ಸಂವಿಧಾನದಲ್ಲೂ ಕೂಡ ಬದಲಾವಣೆ ಆಗಬೇಕು. ಸಂವಿಧಾನದಲ್ಲಿ ಯಾಕೆಂದ್ರೆ ಎಲ್ಲ ಸಂವಿಧಾನ ಗೊತ್ತಿರೋದ್ರಿಂದಾಗಿ, ಕಾನೂನು ಗೊತ್ತಿರೋದ್ರಿಂದಾಗಿ ಈ ರೀತಿಯ ಆಮೇಲೆ ಈ ಸಂವಿಧಾನ ಪದೇ ಬದಲಾಯಿಸ್ತೀವಿ ಅಂತಾರೆ. ಅದು ಅರ್ಧ ಸಖತ್ ಎಫೆಕ್ಟ್ ಆಗ್ತದೆ ಇಲ್ಲ. ಅದೇನು ಬದಲಾಯಿಸುವಂಥದ್ದು ಏನು ಅನಿವಾರ್ಯ ಇಲ್ಲ. ಸಂವಿಧಾನ ಈ ಸಂವಿಧಾನನೇ ಅದು ಚೆನ್ನಾಗಿದೆ. ಮೂಲಭೂತ ಎಲ್ಲ ಹಕ್ಕುಗಳೇ ಇರ್ಬೋದು. ಈಗ ನೋಡಿ ಅಟ್ರಾಸಿಟಿಲಿ ಆಮೇಲೆ ಅಟ್ರಾಸಿಟಿ ಅಸ್ಪೃಶ್ಯತೆ ನಿರ್ಮೂಲನೆಗೆ ಆರ್ಟಿಕಲ್ 17 ಇರ್ಬೋದು, ಆರ್ಟಿಕಲ್ 14 ಈಕ್ವಾಲಿಟಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಈ 15 ಇರ್ಬೋದು ನಿರ್ಮೂಲನೆ ಮಾಡೋಕ್ಕೆ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದಾರೆ. ಅಲ್ಲೇನು ಬೇರೆ ಏನು ಬದಲಾವಣೆಗಳು ಮಾಡಿ ಎಲ್ಲ ನೀಟಿಗೆ ಅವತ್ತಿನ ತಕ್ಕಾಗೆ ಇವತ್ತು ಅನ್ವಯ ಆಗೋಷ್ಟು ಬರೆದಿಕ್ಕಿದ್ದಾರೆ. ಯಾಕೆ ಇವೆಲ್ಲ ಸಡಿಲಗೊಳಿಸೋಕ್ಕೆ ಅಥವಾ ಬರವಣಿಗೆ ಬದಲಾವಣೆ ಮಾಡೋಕ್ಕೋಗಲ್ಲ ಅಂದರೆ ಇಂಥ 100 ಘಟನೆಗಳು 1000 ಅಡಿಗೆ ಸ್ಟಾರ್ಟ್ ಆಗ್ಬಿಡ್ತಾವೆ. ನೋಡೋಣ ಸರ್, ಇನ್ಮೇಲೆ ಆದರೂ ಇಂಥ ಘಟನೆಗಳು ಕಡಿಮೆ ಆಗುತ್ತಾ ಇಲ್ಲ ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಬ್ಬರಿಗೆ ಸುತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ.
ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ಒಂದು ಶಾಲೆಯಲ್ಲಿ ಆಗಿರುವಂಥ ಘಟನೆ ಇದೆಯಲ್ಲ, ಈ ಘಟನೆ ಆದ ನಂತರ ಜೀಕರ ನ್ಯೂಸ್ ವರದಿ ಮಾಡುತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂಥ ಅಧಿಕಾರಿಗಳು ಬಂದು 3 ಸಹಾಯಕಿಯರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅದು ಒಂದು ಕಡೆ. ಆದರೆ ಪ್ರಮುಖವಾಗಿ ಯಾಕೆ ಈ ರೀತಿಯ ಘಟನೆಗಳು ಆಗತ್ತೆ ಅಂತಂದರೆ, ತೀರಾ ಬಡತನ ಜಾಸ್ತಿ ಇರುವಂಥ ಜಾಗದಲ್ಲಿ, ಆಮೇಲೆ ಅತಿರೇಕವಾಗಿ ನಮ್ಮದೇ ನಡಿಬೇಕು ಅನ್ನುವಂಥ ಉಳ್ಳವರು ಏನಿರ್ತಾರಲ್ಲ ಅಂಥ ಜಾಗದಲ್ಲಿ ಆಗುತ್ತೆ. ಸೊ ಹಂಗಾಗಿ ಇದೆಲ್ಲವೂ ಕೂಡ ಕಡಿಮೆ ಆಗಬೇಕು ಅಂದರೆ ಸಮಾನತೆ ಬೇಕಾಗುತ್ತೆ. ಸಮಾನತೆ ಬೇಕು ಅಂತಂದರೆ ಶಿಕ್ಷಣ ಸರಿಯಾದ ರೀತಿಯಲ್ಲಿ ಇರಬೇಕು. ಶಿಕ್ಷಣದಲ್ಲಿ ಸಮಾನತೆ ಇತ್ತು ಅಂತಂದರೆ ಇದೆಲ್ಲವೂ ಕೂಡ ಆಗೋದಿಲ್ಲ. ಸೊ ಮುಂದಿನ ದಿನಮಾನಗಳಲ್ಲಿ ಪ್ರಮುಖವಾಗಿ ರಾಜಕಾರಣಿಗಳಿಗೆ ಹೇಳೋದೇನು ಅಂತಂದರೆ, ನೀವು ಹೋಗ್ತಿರಲ್ಲ ದಲಿತರ ಮನೆಗೆ ಊಟ ಮಾಡಿ ಬರ್ತೀನಿ ಅಂತ ಹೇಳ್ತಿರಲ್ಲ, ಹಂಗೆ ಹೇಳೋಕ್ಕೆ ಹೋಗಬೇಡಿ. ದಯವಿಟ್ಟು ಇದನ್ನು ನಿಲ್ಲಿಸ್ಬೇಡಿ. ಇದನ್ನು ಹೋಗ್ತೀವಿ ದಲಿತರ ಮನೆ ಅಂತ ಹೇಳ್ತೀರಿ, ನೀವೇ ಜಾತಿಯನ್ನು ಎತ್ಕಡ್ತಾ ಇದ್ರಿ. ಸೊ ಈ ರೀತಿ ಘಟನೆ ಆಗೋದ್ರಿಂದಾಗಿ ಸಹಜವಾಗಿ ಅಲ್ಲಿ ಕೀಳುಮಟ್ಟ ಜಾತಿಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲೂ ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಪ್ರಮುಖವಾಗಿ ಶಿಕ್ಷಣ ಇಲಾಖೆ ಗಮನ ಕೊಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.